ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ದೇವರನ್ನ ಮಹಿಮೆಪಡಿಸೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನನ್ನ ಒಡೆಯನೂ ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ವಿಶೇಷವಾಗಿ ನಾವು ಬಲಗೈಯನ್ನು ಮೇಲೆ ಕೆತ್ತಿ ಈ ಒಂದು ಅರಿಕೆಯನ್ನು ಮಾಡ್ತೀವಲ್ಲ, ಈ ಅರಿಕೆ ಯಾರಿಗಾದ್ರೂ ಗೊತ್ತಾ? ಸತ್ಯವೇದದಲ್ಲಿರುವಂಥದ್ದು. 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ ಕಡೆಗೆ ಬರ್ರಿ. 5ನೇ ಅಧ್ಯಾಯ, 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 13ನೇ ವಚನ. ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಒಬ್ಬನೋ ಎಂಬಂತೆ ಸ್ವರವೆತ್ತಿ ಯೆಹೋವನನ್ನು ಕೀರ್ತಿಸುವುದಕ್ಕಾಗಿ ತುತ್ತೂರಿ ಊದುವವರು, ಗಾಯನ ಮಾಡುವವರು ಅಲ್ಲಿ ನಿಂತಿದ್ದರು. ತುತ್ತೂರಿ, ತಾಳ ಮೊದಲಾದ ವಾದ್ಯಗಳ ಧ್ವನಿಯು ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು ಕೃತಜ್ಞತಾಸ್ತುತಿ ಮಾಡುವವರ ಸ್ವರವು ಕೇಳಿಸಿದೊಡನೆ ಮೇಘವು ಯೆಹೋವನ ಆಲಯದಲ್ಲಿ ತುಂಬಿಕೊಂಡಿತು. ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದೆ ಹೋದರು ಎಂಬುದಾಗಿ. ಹಲ್ಲೆಲೂಯಾ. ಯಾರಿಗೆ ಮಹಿಮೆಯಾಗುತ್ತೆ ಆ ಮಾತುಗಳನ್ನು ಹೇಳುವಾಗ? ದೇವರಿಗೆ ಮಹಿಮೆಯಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ಓದು ತಿಂಗಳು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ರಿ? ನೆನಪು ಮಾಡ್ತೀರಾ? ಓದು ತಿಂಗಳು ಯಾವ ವಾಕ್ಯಗಳನ್ನು ನೀವು ಧ್ಯಾನ ಮಾಡಿದ್ರಿ? ಮರೆತುಬಿಟ್ಟಿದ್ದೀರಾ? ಭಾಳ ಓಕೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ತಬಿತಾ ಎನ್ನುವಂಥ ಒಬ್ಬ ಸ್ತ್ರೀಯ ಕುರಿತಾಗಿ ನೀವು ಹೋದ ತಿಂಗಳು ಕೇಳಿದಿರಿ. ಆಕೆ ಬಟ್ಟೆ ಮಾರುವಂಥ ಒಬ್ಬ ಟೇಲರಿಂಗ್ ಮಾಡುವಂಥ ಒಬ್ಬ ಸ್ತ್ರೀಯಾಗಿರ್ತಾಳೆ. ದೇವರ ಸೇವೆಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಒಬ್ಬ ಸ್ತ್ರೀಯಾಗಿರ್ತಾಳೆ. ಆಕೆಯ ಮೂಲಕವಾಗಿ ಅನೇಕ ಒಂದು ವೃದ್ಧಾಪ್ಯದಲ್ಲಿರುವಂಥವರು, ವಿಧವೆಯರಿಗೆ ಬಹಳ ಸಹಾಯವಾಗುತ್ತದೆ ಎಂಬುದಾಗಿ ನೀವು ಒಂದು ತಿಂಗಳಲ್ಲಿ ನೀವು ಕೇಳಿದಿರಿ. ಅದರ ಕುರಿತಾಗಿ ನಾವು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೀವಿ. 9ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ವಿಶೇಷವಾಗಿ ನಾವು ನೋಡ್ತೀವಿ. ದೋರ್ಕಳೆಂಬ ಒಬ್ಬ ಶಿಷ್ಯಳನ್ನು ಪೇತ್ರನು ಪ್ರಾರ್ಥನೆ ಮಾಡಲಾಗಿ ಆಕೆ ಬದುಕಿರುವಂಥ ವಿಷಯವನ್ನು ಹೋದ ತಿಂಗಳು ನೀವು ಕೇಳಿದಿರಿ. ಪ್ರಾರ್ಥನೆ ಒಂದು ಪವರ್, ಅಂದರೆ ಪ್ರಾರ್ಥನಾ ಶಕ್ತಿ ಎಷ್ಟು ಬಲವಾಗಿರುವಂಥದ್ದು ಎಂಬುದಾಗಿ ನಾವು ಹೋದ ತಿಂಗಳು ನೀವೆಲ್ಲರೂ ಕೂಡ ಅಪ್ಪನ ಬಾಯಿಗೆ ಬಾಯಿಯಾಗಿದ್ದು ದೇವರು ಮಾತನಾಡಿರ್ತಕ್ಕಂಥ ವಿಷಯಗಳು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತಿನ ದಿನದಲ್ಲಿ ಕ್ಯಾಲೆಂಡರಲ್ಲಿ ಒಂದು ವಾಗ್ದಾನ ಇದೆ, ನಾವು ನೋಡ್ತಾ ಇದ್ದೀವಿ. ಏಷಯ 54:4ನೇ ವಚನ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ಹಲ್ಲೆಲೂಯಾ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ಅವಮಾನ ಎನ್ನುವಂಥದ್ದು ಇರಲಾರ್ದ ಹಾಗೆ ದೇವರಿನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಇವತ್ತು ಕ್ಯಾಲೆಂಡರ್ ನೋಡಿದ್ದೀರಾ ಯಾರಾದರೂ? ಇಲ್ಲಿ ಎದುರುಗಡೆ ಇದೆ, ಇವಾಗಾದ್ರೂ ನಾವು ನೋಡ್ಬೋದು. ಹಲ್ಲೆಲೂಯಾ. ವಾಕ್ಯ ಏನಂತ ನಮ್ಮನ್ನು ಬಲಪಡಿಸ್ತಾ ಇದೆ? ಹೆದರಬೇಡ, ಭಯಪಡಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗುವುದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ವೈಭವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನೂ ನಿನ್ನ ನೆನಪಿಗೆ ಬಾರದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹೆದರಬೇಡ, ಹೆದರಬೇಡ, ಭಯಪಡಬೇಡ, ನಿನಗೆ ಅವಮಾನವಾಗಲಾರದ ರೀತಿಯಲ್ಲಿ ದೇವರು ಈ ತಿಂಗಳಲ್ಲಿ ನಿನ್ನ ಜೀವಿತದಲ್ಲಿ ಒಂದು ಬಲವಾದ ಒಂದು ಬಿಡುಗಡೆಯನ್ನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅನೇಕರು ಹೆದರುತ್ತಾರೆ. ಮುಂದಿನ ಒಂದು ಭವಿಷ್ಯತ್ತಿನ ಒಂದು ಜೀವಿತಕ್ಕೋಸ್ಕರವಾಗಿ ಅನಾರೋಗ್ಯ ಎನ್ನುವಂಥ ಪರಿಸ್ಥಿತಿಗಳು ಬಂದಾಗ
ಕುಟುಂಬದಲ್ಲಿ ಅಲ್ಲಕಲ್ಲೋಲವಾಗಿರ್ತಕ್ಕಂಥ ಒಂದು ವಿಸ್ಮಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಾಗ ಅನೇಕರು ಭಯಪಡ್ತಾರೆ, ಅನೇಕರು ಹೆದರ್ತಾರೆ. ಅನೇಕರ ಜೀವಿತದಲ್ಲಿ ನನ್ನ ಮುಂದಿನ ಭವಿಷ್ಯತ್ತು ಏನಾಗುತ್ತೋ, ಎಷ್ಟು ಸಾರಿ ನಾನು ಬಿಡುಗಡೆಯನ್ನು ಹೊಂದಿಕೊಳ್ಬೇಕಂತೇಳಿ ಬಯಸ್ತಾ ಇದ್ದೇನೆ, ಆದರೆ ಬಿಡುಗಡೆ ಆಗಲಾರದ ಒಂದು ಪರಿಸ್ಥಿತಿ ನನಗೆ ಆಗಿದೆ ಎಂಬುದಾಗಿ ಅನೇಕರು ಯಾವುದಾದ್ರೂ ಒಂದು ವಿಷಯ ಆಗಿರ್ಬೋದು, ಅವ್ರ ಹೊಲದ ವಿಷಯ ಆಗಿರ್ಬೋದು, ಮನೆಯ ವಿಷಯ ಆಗಿರ್ಬೋದು, ಮಕ್ಕಳ ವಿಷಯ ಆಗಿರ್ಬೋದು, ಮಕ್ಕಳ ಮದುವೆ ವಿಷಯ ಆಗಿರ್ಬೋದು, ಅಥವಾ ಮನೆ ಕಟ್ಟುವಂಥ ವಿಷಯವಾಗಿರ್ಬೋದು, ಅನೇಕ ವಿಷಯದಲ್ಲಿ ಅನೇಕರು ಹೆದರ್ತಾ ಇರ್ತಾರೆ, ಭಯಪಡ್ತಾ ಇರ್ತಾರೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಿನಗೆ ಅವಮಾನ ಆಗುವುದಿಲ್ಲ, ನಾನು ನಿನ್ನ ಸಂಗಡ ಇದ್ದು ನಿನ್ನ ಅವಮಾನವನ್ನು ನಾನು ದೂರ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ಭಯಪಡುವಂಥ ಸಂಗತಿಗಳು ಅನೇಕವಾದ ವಿಧದಲ್ಲಿ ಇರಬಹುದು ಪ್ರಿಯರೇ, ಆದರೆ ದೇವರು ಹೇಳುವಂಥ ಒಂದು ಅಭಯದ ಮಾತು ಏನಂದರೆ, ಹೆದರಬೇಡ, ನಿನಗೆ ಅವಮಾನ ಆಗೋದಿಲ್ಲ, ನೀನು ನಾಚಿಕೆಗೆ ಈಡಾಗುವುದಿಲ್ಲ. ನೀನು ಒಂದು ವೇಳೆ ಚಿಕ್ಕವನಾಗಿರುವಾಗ, ಯವನ ಕಾಲದಲ್ಲಿರುವಾಗ ಒಂದು ವೇಳೆ ನಿನಗೆ ಅವಮಾನ ಆಗಿದೆಯೇನೋ, ಅವಮಾನಕರವಾದಂಥ ಪರಿಸ್ಥಿತಿಗಳು ನಿನಗೆ ಎದುರು ಬಂದಿದ್ದಾವೇನೋ, ಆದರೆ ದೇವರು ಹೇಳ್ತಾ ಇದ್ದಾನೆ ಇವತ್ತು ನಿನಗೆ ಅವಮಾನವಾಗುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಸಾರಿ ಒಬ್ಬ ತಾಯಿ ಐನೋರ ಹತ್ರ ಓದ್ಲಂತೆ. ಯಾಕೆ ಓದ್ಲಂದ್ರೆ, ಆಕೆ ಅನೇಕ ವರ್ಷಗಳಿಂದ ಯೇಸು ಸ್ವಾಮಿಯನ್ನ ನಂಬಿದಾಳೆ, ಅನೇಕ ದಿವಸಗಳಿಂದ ಆಕೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿ ನಡೀತಾ ಇದ್ದಾಳೆ. ಆದರೆ ಆಕೆ ಆ ಒಂದು ಸಂದರ್ಭದಲ್ಲಿ ಆಕೆಗೆ ಬಂದಿರತಕ್ಕಂಥ ಆ ಕಷ್ಟದಿಂದ ನಾನು ಬಿಡುಗಡೆ ಹೊಂದಿಕೊಳ್ಳಲಾರದ ಒಂದು ಪರಿಸ್ಥಿತಿ ಇದೆ ಎಂಬುದಾಗಿ ಆಕೆ ಅರಿತುಕೊಂಡು ಎಷ್ಟು ಪ್ರಾರ್ಥನೆ ಮಾಡಿದಾಗಲೂ ಕೂಡ ನನಗೆ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ಒಂದು ಏನಂತ ಹೇಳ್ತಾ ಇದೆ, ಒಳಗಡೆ ಆತ್ಮ ಹೇಳುವಂಥ ಒಂದು ಪರಿಸ್ಥಿತಿ. ಮತ್ತೆ ಆಕೆ ಬ್ರೇಕ್ ಥ್ರೂ, ಬಿಡುಗಡೆ ಎನ್ನುವಂಥದ್ದು ಸಿಗಲಾರದ ಒಂದು ಪರಿಸ್ಥಿತಿಯಲ್ಲಿ ಆಕೆ ಒಂದು ದಿನ ಹೋಗಿ ಐನವ್ರನ್ನ ಭೇಟಿಯಾಗೋದಕ್ಕೆ ಹೋದ್ಲು. ಆಕೆ ಹೇಳ್ತಾ ಇದ್ದಾಳೆ, ಅನೇಕವಾದ ಸಮಸ್ಯೆಗಳು ತನ್ನ ಯಜಮಾನನ ಕುರಿತಾಗಿ, ಮಕ್ಕಳ ಕುರಿತಾಗಿ, ತನ್ನ ಒಂದು ಜಾಬ್ ವಿಷಯದ ಕುರಿತಾಗಿ ಎಲ್ಲವುಗಳನ್ನು ಹೇಳ್ಕೊಳ್ತಾ ಇದ್ದಾಳೆ ಪ್ರಿಯರೇ. ಅವಾಗ ಆಕೆ ಒಂದು ದೃಢವಾದ ತೀರ್ಮಾನಕ್ಕೆ ಬಂದಿದ್ದಾಳೆ. ಆಕೆಗಾಗಿರುವಂಥ ಸಾಲವಾಗಿರ್ಬೋದು, ಆಕೆಗೆ ಮುಂದೆ ಆಗಲಿಕ್ಕಿರುವಂಥ ಒಂದು ಅವಮಾನದ ಕುರಿತಾಗಿ ನಾವು ಎಲ್ಲ ಜನರ ಮುಂದೆ ಅವಮಾನಕ್ಕೆ ನಾವು ಈಡಾಗ್ತೀವಿ, ನಾಚಿಕೆಗೆ ನಾವು ಗುರಿ ಆಗ್ತೀವಿ. ಅದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ದೇವ್ರ ವಾಕ್ಯ ಹೇಳುತ್ತೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ, ಮನುಷ್ಯನಿಗೆ ಕಡೆಯದಾಗಿ ತೋರುವಂಥ ಸರಳವಾದ ಮಾರ್ಗ ಯಾವುದು? ಮರಣ ಮಾರ್ಗ. ಎಲ್ಲರೂ ಸೂಸೈಡ್ಗೆ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕ ಕಡೆಗೆ ಬರ್ರಿ. ಮನುಷ್ಯನಿಗೆ ಕಡೆಯದಾಗಿ 14-17 ವಚನ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಹಲ್ಲೆಲೂಯಾ, ಅದು ಕಡೆಗೆ ಮರಣ ಮಾರ್ಗವೇ. ಸರಳವಾಗಿ ತೋರುವ ಮಾರ್ಗ, ಜಲ್ದಿ ಬರುವಂಥ ಆಲೋಚನೆ. ನಾವು ಹೋಗ್ಬಿಟ್ರೆ ಆಯ್ತಲ್ಲ, ಸುಮ್ಮನೆ ಇವೆಲ್ಲ ತೊಂದರೆ, ನಾ ಇರೋದಕ್ಕೆ ಇವು ತೊಂದರೆಗಳನ್ನು ನಾವು ನೋಡ್ತಾ ಇರೋದು, ಅನುಭವಿಸ್ತಾ ಇರೋದು, ನಾವು ಹೋಗ್ಬಿಟ್ರೆ ಆಯಿತು ಎಂಬುದಾಗಿ ಬರೀ ಇದರ ಕುರಿತಾಗಿ ಜನರು ಏನು ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ ಪ್ರಿಯರೇ. ಅವ್ರಿಗೂ ಕೂಡ ಅದೇ ಆಲೋಚನೆ ಬಂತು. ಆಯಿತು, ಸೈನೈಡ್ ಆಗಲಿ, ವಿಷ ಆಗಲಿ ನಾವು ತೆಗೆದುಕೊಂಡು ಎಲ್ಲರೂ ಕುಟುಂಬವಾಗಿ ನಾವೇನು ಮಾಡಿಬಿಡೋಣ, ಸತ್ತೋಗ್ಬಿಡೋಣ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದು ಆವತ್ತಿನ ದಿನ ಕೊನೆಯದಾಗಿ ನಮ್ಮ ಗುರುಗಳನ್ನು ಭೇಟಿಯಾಗಿ ಬರೋಣ ಅಂತೇಳಿ ಎಲ್ಲಿಗೆ ಹೋಗಿದ್ಲಕ್ಕೆ? ಐನೋರನ್ನ ಮಾತಾಡ್ಸಕ್ಕೆ ಹೋಗಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ ಐನೋರು ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ, ನಿನ್ನ ಜೀವಿತದಲ್ಲಿ ದೇವರು ಇಲ್ಲಿಯವರೆಗೆ, ಅಂದರೆ ನೀನು ನಂಬಿದ ದಿನಗಳಿಂದ ನೀನೇನಾಗಿದೆ, ದೇವರ ಮಗನು ದೇವರ ಮಗಳು ಆಗಿದೆಯಾ. ಆವತ್ತಿನ ದಿನದಿಂದ ಹಿಡಿದು ಇವತ್ತಿನ ದಿನದವರೆಗೂ ದೇವರು ಇಂತಹ ಅನೇಕ ಕ್ಲಿಷ್ಟವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿನ್ನನ್ನು ಯಾವ ರೀತಿಯಾಗಿ ಮೇಲಕ್ಕೆ ತೆಗೆದುಕೊಂಡು ಬಂದನು. ಅವಮಾನ ಆಗುತ್ತೆ ಎಂಬುದಾಗಿ ನೀನು ನಾಳೆ ಅವಮಾನ ಆಗುತ್ತೆ ಅಂತೇಳಿ ಅಂದುಕೊಂಡಿದೆಯೋ, ಆದರೆ ಇವತ್ತಿನ ಸಾಯಂಕಾಲ ಅವಮಾನ ಆಗುತ್ತಂದರೆ ನಾಳೆ ದಿನದಲ್ಲಿ ಆ ಅವಮಾನವನ್ನು ನೀಗಿಸಿ ನಿನ್ನ ಒಂದು ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ ಹರ್ಷಧ್ವನಿಯನ್ನು ದೇವರು ಯಾವ ರೀತಿಯಾಗಿ ತಂದು ಅಂಥ ವಿಚಾರಗಳನ್ನೆಲ್ಲ ಬರೆದಿಡು ತಾಯಿ ಅಂತೇಳಿ ಆ ಸ್ತ್ರೀಗೆ ಏನು ಮಾಡಿದರು, ಐನೋರು ಹೇಳಿದರು ಪ್ರಿಯರೇ. ಹಲ್ಲೆಲೂಯಾ. ಯಾವಾಗಿನಿಂದ? ದೇವ್ರು ನಂಬಲಾರ್ದಕ್ಕಿಂತ ಮುಂಚೆ ಅಲ್ಲ, ದೇವರು ನಂಬಿದ ಮೇಲೆ ದೇವರು ಮಾಡಿದಂಥ ಮೇಲುಗಳು, ದೇವರು ಮಾಡಿದಂಥ ಉಪಕಾರಗಳನ್ನು ಅವಾಗ ಆಯ್ತು ರೀ ಅಂತೇಳಿ ಏನು ಮಾಡಿದಕ್ಕೆ, ಇನ್ನು ಮುಂದೆ ನಾನು ಮಂದಿರಕ್ಕೆ ಬರಲ್ಲ, ಆಯಿತು ಅದೇನೋ ಒಂದು ಟಾಸ್ಕ್ ಹೇಳ್ಯಾರ, ಒಂದು ಕಾರ್ಯ ಹೇಳ್ಯಾರ, ಒಂದು ಕೆಲಸ ಹೇಳ್ಯಾರ, ಆಯ್ತು ಅದೊಂದು ಮಾಡಿಬಿಡೋಣ ನಾವು ಅಂತೇಳಿ ಆಕೆ ಏನು ಮಾಡಿದ್ಲು, ತನ್ನ ಮನೆಗೆ ಓದ್ಲು ಪ್ರಿಯರೇ. ಪುಸ್ತಕಗಳು ತೆಗೆದುಕೊಂಡು ಬರಿತಾ ಇದ್ದಾಳೆ ದೇವರು ಮಾಡಿದಂಥ ಮೇಲುಗಳನ್ನು ಒಂದೊಂದಾಗಿ ಬರಿತಾ ಇದ್ದಾಳೆ. ಎಷ್ಟು ಬರೆದ್ರೂ ಕೂಡ ಪುಸ್ತಕಗಳು ಹಂಗೆ ಏನಾಗ್ತಾ ಇದ್ದಾವೆ, ಪುಸ್ತಕಗಳು ಬದಲಾಗ್ತಾ ಇದ್ದಾವೆ. ಎಲ್ಲ ಪುಸ್ತಕಗಳು, ಸುಮಾರು ಪುಸ್ತಕಗಳನ್ನು ಏನು ಮಾಡಿಲ್ಲಕ್ಕೆ
ಬರೆದು ಅನೇಕ ವರ್ಷಗಳಿಂದ ದೇವರು ಇಂಥ ಕ್ಲಿಷ್ಟಮಯವಾದಂಥ ಪರಿಸ್ಥಿತಿಯಿಂದ ಹೆಂಗ ಮೇಲ್ಗಡೆ ತೆಗೆದುಕೊಂಡು ಬಂದರು. ಮಕ್ಕಳಿಗೆ ಟ್ಯೂಷನ್ ಕಟ್ಟಲಾರ್ದಂಥ ಒಂದು ಪರಿಸ್ಥಿತಿ ಉಂಟಾದಾಗ ದೇವರಿಗೆ ಫೀಸ್, ಟ್ಯೂಷನ್ ಫೀಸ್ ಆಗಲಿ, ಸ್ಕೂಲ್ ಫೀಸ್ ಆಗಲಿ, ಹೆಂಗ ದೇವರು ಹಣದ ಅನುಕೂಲತೆ ಮಾಡಿದರು. ಗಂಡನು ಆಸ್ಪತ್ರೆಯಲ್ಲಿ ಬಿದ್ದಾಗ ಯಾವ ರೀತಿಯಾಗಿ ದೇವರು ಆ ಒಂದು ಅನಾರೋಗ್ಯದ ಪರಿಸ್ಥಿತಿಯಿಂದ ಬಿಡುಗಡೆ ಕೊಟ್ಟರು. ಎಲ್ಲವುಗಳನ್ನು ಬರಿತಾ ಹೋದಂಗೆಲ್ಲ ಆಕೆಗೆ ಕಣ್ಣೀರು ಏನು ಮಾಡ್ತಾ ಇಲ್ಲ, ನಿಲ್ತಾ ಇಲ್ಲ. ಏನಾಗ್ತಾ ಇದ್ದಾವೆ? ಹರಿತಾ ಇದ್ದಾವೆ. ಯಾಕೆ ಹರಿತಾ ಇದ್ದಾವೆ ಅಂದರೆ, ಅಯ್ಯೋ ಇಷ್ಟೆಲ್ಲ ಸಮಸ್ಯೆಗಳಿಂದ ದೇವ್ರು ನನಗೆ ಏನು ಮಾಡ್ಯಾನ? ಬಿಡುಗಡೆ ಕೊಟ್ಟನ. ಈಗಿರುವಂಥ ಸಮಸ್ಯೆ ಏನು, ಅದಕ್ಕಿಂತ ತುಂಬಾ ಚಿಕ್ಕದು ಅಂತೇಳಿ ಆಕೆ ನೆನೆಸಿಕೊಂಡು ಏನು ಮಾಡ್ತಾ ಇದ್ದಾಳೆ ಅಂದರೆ ಪ್ರಿಯರೇ, ಆಕೆ ಆವತ್ತಿನ ದಿನ ನೆಕ್ಸ್ಟ್ ವೀಕ್ ಏನು ಮಾಡ್ತಾ ಇದ್ದಾಳೆ? ಮಂದಿರಕ್ಕೆ ಕುಟುಂಬವಾಗಿ ಹೋದ್ಲು. ಆ ಒಂದು ಸೋಲನ್ನು, ಅಲ್ಲಿ ಬಂದಿರತಕ್ಕಂಥ ಒಂದು ಅವಮಾನದ ಪರಿಸ್ಥಿತಿಯನ್ನು ದೇವರು ಜಯಿಸುವಂತೆ ಕಾರ್ಯ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದರೆ ದೇವರು ಹೇಳ್ತಾ ಇದ್ದಾನೆ, ಹೆದರಬೇಡ, ನಿನಗೆ ಅವಮಾನ ಆಗೋದಿಲ್ಲ, ನೀನು ಭಯಪಡುವಂಥ ವಿಷಯ ಬೇಕಾಗಿಲ್ಲ, ನಾನು ನಿನ್ನ ಸಂಗಡ ಇರ್ತೀನಿ, ನನ್ನ ಜೀವಿತದಲ್ಲಿ ನಾನೇ ಒಂದು ಬಲವಾದಂಥ ಬಿಡುಗಡೆಯನ್ನು ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಆ ತಾಯಿ ಮಾತ್ರ ಅಲ್ಲ, ಅನೇಕರು ಹೇಳ್ಕೊಳ್ತಾ ಇರ್ತಾರೆ, ಅಯ್ಯರೇ ನಮಗೆ ಲಾಸ್ಟ್ ರೀ, ಆಯಿತು, ಈ ಸಂಗತಿಗಳಾಗಲಿಲ್ಲ ಅಂದರೆ ನಾವು ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರಿಗೆ ಸರಳವಾಗಿ ತೋರುವಂಥ ಮಾರ್ಗ ಯಾವುದು ಪ್ರಿಯರೇ? ಮರಣ ಮಾರ್ಗ. ಅನೇಕರ ಜೀವಿತದಲ್ಲಿ, ಲೌಕಿಕರ ಜೀವಿತದಲ್ಲಿ ನಾವು ನೋಡುವಾಗ ಅವ್ರು ಏನು ಮಾಡಿಬಿಡ್ತಾರೆ, ಆ ಒಂದು ಮರಣ ಮಾರ್ಗ ತೋರಿದಾಗ ಹೋಗಿ ನೇಣು ಹಾಕಿಕೊಂಡು ಸತ್ತೋಗ್ತಾರೆ, ನರಕಕ್ಕೆ ಅವರು ಪಾತ್ರರಾಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದು ಕೂಡ ಹತ್ಯೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಬೈಬಲಲ್ಲಿ. ಸ್ವಂತ ತನ್ನ ಪ್ರಾಣವನ್ನು ದೇವರು ತಗೊಂಡ್ರೆ ಹತ್ಯೆ ಅಲ್ಲ. ಹಲ್ಲೆಲೂಯಾ. ದೇವರು ಕೊಟ್ಟಿದ್ದು ದೇವರು ತಗೊಂಡ್ರೆ ಹತ್ಯೆ ಅಲ್ಲ, ಅದು ಮರಣ ಎಂಬುದಾಗಿ ಹೇಳ್ತೇವೆ. ಆದರೆ ತನ್ನನ್ನು ತಾನು ಕೊಲ್ಲಿಕೊಂಡ್ರೆ, ಆತ್ಮಹತ್ಯೆ ಮಾಡಿಕೊಂಡ್ರೆ, ಆತ್ಮಹತ್ಯೆ ಅಲ್ಲೇ ಇದೆ. ಹಲ್ಲೆಲೂಯಾ. ಆತ್ಮವನ್ನು ಸಾಯಿಸಿಕೊಳ್ಳುವಂಥವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ನಾನು ನಿನ್ನನ್ನು ಬಿಡುವುದಿಲ್ಲ, ನಿನಗೆ ಅವಮಾನ ಆಗೋದಿಲ್ಲ. ಅದೇ 54ನೇ ಅಧ್ಯಾಯದ 7ನೇ ವಚನ ಓದ್ರಿ ಒಂದು ಸಾರಿ. ಯೆಶಾಯನ ಗ್ರಂಥ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದನು, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ಹಲ್ಲೆಲೂಯಾ. ಓಕೆ, ಓದ್ರಿ, ಕಂಟಿನ್ಯೂ. ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನಿನ್ನ ಮುಖವನ್ನು ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೇನೆ. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ನಿನ್ನ ವಿಮೋಚಕನಾದ ಯೆಹೋವನು ಅನ್ನುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಯಾವಾಗಲೂ ಕೂಡ ನಮ್ಮ ಸಂಗಡ, ನಮ್ಮ ಜೊತೆಗೆ, ನಮ್ಮೊಳಗಡೆ, ನಮ್ಮ ಒಂದು ಏನಂತ ಹೇಳ್ತೀವಿ, ಅಟ್ಯಾಚ್ಮೆಂಟ್ ಅಂದರೆ ಸಂಪರ್ಕದಲ್ಲಿಯೇ ಇರಬೇಕಂತೇಳಿ ಯಾವಾಗಲೂ ಕೂಡ ಬಯಸ್ತಾನೆ. ಆದರೆ ನಾವೇ ಏನು ಮಾಡ್ತೀವಿ? ದೇವರಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ, ಹೆದರಬೇಡ, ನಿನಗೆ ಅವಮಾನ ಆಗುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಮಾನ ಆಗಲಾರದಂಥ ಒಂದು ಪರಿಸ್ಥಿತಿಯಿಂದ ನಾನು ನಿನಗೆ ಬಿಡುಗಡೆ ಕೊಡಲಿಕ್ಕಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನು ಎನ್ನುವಂಥ ಭಕ್ತನ ವಿಷಯವಾಗಿ ಸತ್ಯವೇದ ಹೇಳ್ತಾ ಇದೆ, ಆತನು ಇನ್ನು ಸ್ವಲ್ಪ ಕ್ಷಣ ಮಾತ್ರದಲ್ಲಿ ಅವಮಾನಕ್ಕೆ ಈಡಾಗಲಿಕ್ಕಿದ್ದಾನೆ. ಆತನು ತನ್ನ ಅಣ್ಣನಿಂದ ದ್ವೇಷಿತನಾಗಿ ತನ್ನ ಅಣ್ಣನು ಎಲ್ಲಿ ಸಾಯಿಸುತ್ತಾನೆ ಎನ್ನುವಂಥ ಒಂದು ಬಲವಾಗಿರ್ತಕ್ಕಂಥ ಒಂದು ನೋವಿನಲ್ಲಿ ಆತನು ಬರುವಾಗ, ನನ್ನ ಅಣ್ಣನಿಂದ ನನಗೆ ಅವಮಾನ ಆಗುತ್ತೆ, ನನ್ನ ಸ್ವಂತ ಒಂದು ಊರಿಗೆ ನಾನು ಬಂದವನಾಗಿದ್ದೇನೆ ಎಂಬುದಾಗಿ ಆತನು ಅಳುತ್ತಾ ಏನು ಮಾಡ್ತಾ ಇದ್ದಾನೆ ಪ್ರಿಯರೇ? ದೇವರೇ, ಈ ಒಂದು ಅವಮಾನವನ್ನು ನನ್ನಿಂದ ನೀನು ತೊಲಗಿಸು ಎಂಬುದಾಗಿ ಯಾರನ್ನು ಕೇಳ್ತಾ ಇದ್ದಾನೆ? ದೇವರಿಗೆ ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾರಿಗೆ ಅವಮಾನಗಳು ಇರಲಾರ್ದಂಗೆ ಮಾಡ್ತಾನೆ ದೇವರು? ಯಾರು ದೇವರ ಬಳಿಗೆ ಬರ್ತಾರಲ್ವಾ ಅಂಥವರಿಗೆ ಅವಮಾನ ಇರಲಾರ್ದ ಹಾಗೆ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ಬಳಿಗೆ ಬರುವವರಿಗೆ ಅವಮಾನ ಇರಲಾರ್ದ ಹಾಗೆ ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಇದೆ, ಆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನು ತನಗೆ ಖಂಡಿತವಾಗಿ ಅವಮಾನ ಆಗುತ್ತೆ, ಖಂಡಿತವಾಗಿ ಅಣ್ಣನಿಗೆ ನಾನು ಮೋಸ ಮಾಡಿದ್ದೇನೆ, ಅಣ್ಣನು ನನ್ನನ್ನು ಸಾಯಿಸ್ತಾನೆ ಅಂತೇಳಿ ಏನು ಮಾಡಿದ್ದಾನೆ? ಭಯಪಟ್ಟು ನೊಂದುಕೊಂಡವನಾಗಿ ಆತನು ಏನು ಮಾಡ್ತಾ ಇದ್ದಾನಂದರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತಹ ಒಂದು ಸಮಯದಲ್ಲಿ, ಸಂದರ್ಭದಲ್ಲಿ ಕಣ್ಣೀರಿಡುತ್ತಾ ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಆ ಯಾಕೋಬನ ಜೀವಿತದಲ್ಲಿ ದೇವರು ಬಂದು ಯಾವ ಅಣ್ಣನು ಸಾಯಿಸಬೇಕು, ಯಾವ ಅಣ್ಣನಿಂದ ಒಂದು ಅವಮಾನ ಆಗುತ್ತೆ ಅಂತೇಳಿ ಆತನು ಅಂದುಕೊಂಡಿದ್ದನು,
ಅದೇ ಅಣ್ಣನ ಹೇಳ್ತಾ ಇದ್ದಾನೆ ಈ ಒಂದು ಸಂದರ್ಭದಲ್ಲಿ ಏನಂತೇಳಿ ಅಂದರೆ, ದೇವರು ಅಲ್ಲಿ ಆ ವ್ಯಕ್ತಿಗೆ ಪ್ರೀತಿ ಹುಟ್ಟುವಂಗೆ ಮಾಡಿದ್ನಂತ. ಹಲ್ಲೆಲೂಯಾ. ಏನು ಬರಂಗೆ ಮಾಡಿದ ಅಣ್ಣಗ ತಮ್ಮನ ಮೇಲೆ ಪ್ರೀತಿ ಬರುವ ರೀತಿಯಲ್ಲಿ ಆ ಒಂದು ಕಾರಣಕ್ಕೋಸ್ಕರವಾಗಿ ಅಣ್ಣ ಹೇಳ್ತಾ ಇದ್ದಾನೆ ತಮ್ಮನಿಗೆ, ನಿನ್ನನ್ನು ಭೇಟಿಯಾಗಿರುವಂಥದ್ದು, ತಮ್ಮ ಹೇಳ್ತಾ ಇದ್ದಾನೆ ಅಣ್ಣನಿಗೆ, ನಿನ್ನನ್ನು ಭೇಟಿಯಾಗಿರುವಂಥದ್ದು ದೇವರನ್ನೇ ಭೇಟಿಯಾದಂಗೆ ಆಯಿತು ಎಂಬುದಾಗಿ. ಹಲ್ಲೆಲೂಯಾ. ನಾವು ಕೂಡ ಕೆಲವೊಬ್ಬರನ್ನ ಕೆಲವಾದ ಕ್ಲಿಷ್ಟವಾದ ಪರಿಸ್ಥಿತಿಗಳಲ್ಲಿ ನಾವು ಭೇಟಿಯಾಗುವಾಗ ಅವರು ನಮಗೆ ಸಹಾಯ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾವೇನಂತ ಹೇಳ್ತೀವಿ ರೀ, ದೇವ್ರು ಕಂಡಂಗೆ ಬಂದಿ, ದೇವ್ರು ಬಂದಂಗೆ ಬಂದು ನನ್ನ ಜೀವಿತದಲ್ಲಿ ನೀನು ಏನು ಮಾಡಿದಿ, ಆ ಒಂದು ಸಮಸ್ಯೆಯಿಂದ ನನಗೆ ಬಿಡುಗಡೆಯನ್ನು ಕೊಟ್ಟಿ ಎಂಬುದಾಗಿ. ಈ ಒಂದು ಸಂದರ್ಭದಲ್ಲಿ ನೀವು ಆದಿಕಾಂಡ ಪುಸ್ತಕ ಕಡೆಗೆ ಬರೋ ಒಂದು ಸಾರಿ ಆ ಮಾತನ್ನು ಓದಿಕೊಳ್ಳೋಣ. 33ನೇ ಅಧ್ಯಾಯ 10ನೇ ವಚನ. ಯಾಕೋಬನು ಹಾಗೆ ಅಪ್ಪಣೆ ಕೊಡಲು, ನೀನು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಸಮರ್ಪಿಸುವ ಕಾಣಿಕೆಯನ್ನು ಅಂಗೀಕರಿಸಬೇಕು. ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗಾಯಿತು. ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸಿದೆ. ಹಲ್ಲೆಲೂಯಾ. ವಿಶೇಷ ದೇವರು ನಿನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿ ಉಂಟು. ಆದ ಕಾರಣ ನಾನು ಸಮರ್ಪಿಸುವ ಕಾಣಿಕೆಯನ್ನು ನೀನು ದಯವಿಟ್ಟು ಅಂಗೀಕರಿಸಬೇಕು. ಹಲ್ಲೆಲೂಯಾ. ದೇವರು ಏನು ಮಾಡಿದಾನೆ, ಕೋಪವುಳ್ಳ, ಯಾರಿಗೆ ಕೋಪ ಇದೆ, ತಮ್ಮಗೆ ಕೋಪ ಇದೆ. ಯಾಕೆ ಕೋಪ ಇದೆ ಅಣ್ಣಗ, ತಮ್ಮನ ಮೇಲೆ ಯಾಕೆ ಕೋಪ ಇದೆ, ಮೋಸ ಮಾಡಿದಾನೆ ಅಣ್ಣಗ ಬರುವಂಥ ಆಶೀರ್ವಾದವನ್ನು ಯಾರು ತಗೊಂಡಿದ್ದಾರೆ, ತಮ್ಮ ತಗೊಂಡಿದ್ದಾನೆ. ಅಣ್ಣನಿಗೆ ಬರುವಂಥ ಆಶೀರ್ವಾದವನ್ನು ತಗೊಂಡಿದ್ದಾನೆ. ಅಣ್ಣನ ಚೊಚ್ಚಲುತನದ ಹಕ್ಕನ್ನು ಏನು ಮಾಡಿದ್ದಾನೆ, ತಮ್ಮ ಏನು ಮಾಡಿದ್ದಾನೆ, ಮೋಸದಿಂದ ತೆಗೆದುಕೊಂಡಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಆದರೆ ದೇವರು ಯಾವಾಗ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 37ನೇ ಅಧ್ಯಾಯ 26ನೇ ವಚನದಲ್ಲಿ, ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯಾ. ದೇವರು ಬಂದ ಯಾಕೋಬನಿಗೆ ಆಗಲಿಕ್ಕಿರ್ತಕ್ಕಂಥ ಒಂದು ಅಪಮಾನ ಪರಿಸ್ಥಿತಿಯನ್ನು ದೇವರು ಬಂದು ಏನು ಮಾಡಿದ ಪ್ರಿಯರಲ್ಲಿ, ಆತನು ಬಂದು ಆಶೀರ್ವಾದ ಮಾಡಿ, ನೀನು ಇನ್ನು ಮುಂದೆ ಯಾಕೋಬನೆನಿಸಿಕೊಳ್ಳುವುದಿಲ್ಲ, ನೀನು ಇಸ್ರಾಯೇಲನು ಎಂಬುದಾಗಿ ಎನ್ನಿಸಿಕೊಳ್ಳುವಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದಾವೀದನು ಕೂಡ ತನ್ನ ಕೀರ್ತನೆಗಳಲ್ಲಿ ಹೇಳ್ತಾ ಇದ್ದಾನೆ ಏನೆಂಬುದಾಗಿ ಅಂದರೆ, ನೀನು ನನ್ನ ದ್ರೋಹಗಳನ್ನು ಕ್ಷಮಿಸಿದೆಯಲ್ಲ, ಪರಿಹರಿಸಿ ಬಿಟ್ಟಿಯಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ಅವಮಾನಕ್ಕೋಸ್ಕರ ನಾನು ದಿನಾವೂ ಅಂಜುತ್ತಿದ್ದೇನೆ. 119ನೇ ಕೀರ್ತನೆ ನಾವು ಓದುವಾಗ, ನನ್ನ ಅವಮಾನಕ್ಕೋಸ್ಕರ ನಾನು ಅಂಜುತ್ತಿದ್ದೇನೆ. ದಾವೀದನು ದೇವರ ಮಗನೇ, ಆದರೆ ದಾವೀದನು ಏನು ಮಾಡಿದ, ಒಂದು ಸಂದರ್ಭದಲ್ಲಿ ತಪ್ಪು ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ತಪ್ಪು ಮಾಡಿದಂಥ ಒಂದು ಸಂದರ್ಭದಲ್ಲಿ ಆ ಅವಮಾನಕ್ಕೋಸ್ಕರವಾಗಿ ಅಯ್ಯೋ ನನ್ನ ಒಂದು ಕುಟುಂಬದವರು ಏನಂತಾರೋ, ನನ್ನ ಹೆಂಡತಿ ಮಕ್ಕಳು ಏನಂತಾರೋ ಎನ್ನುವಂಥ ಒಂದು, ಅಲ್ಲಿ ಬೇರೆ ರಾಜ್ಯದ ರಾಜರುಗಳು ಏನಂತಾರೋ ಎಂಬುದಾಗಿ ಆತನ ಏನು ಮಾಡ್ತಾ ಇದ್ದಾನೆ. 119:39ನೇ ವಾಕ್ಯ ನಾವು ನೋಡುವಾಗ ಕೀರ್ತನೆಗಳು, ನನ್ನ ಅವಮಾನವನ್ನು ತೊಲಗಿಸು, ಅದಕ್ಕೋಸ್ಕರ ನಾನು ಅಂಜುತ್ತಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅವೆಲ್ಲವುಗಳನ್ನು ನಾವು ನೋಡುವಾಗ ಪ್ರಿಯರೇ ಅದ್ಭುತವಾಗಿ ಕೊನೆಯದಾಗಿ ಹೇಳ್ತಾನೆ, ನನ್ನ ಅವಮಾನವನ್ನು ನೀನು ಪರಿಹರಿಸಿ ಬಿಟ್ಟಿಯಲ್ಲ, ತೊಲಗಿಸಿ ಬಿಟ್ಟಿಯಲ್ಲ ದೇವರೇ, ನನಗಾಗುವಂಥ ನಿಂದ ಅಪಮಾನಗಳೆಲ್ಲವನ್ನ ಪರಿಪೂರ್ಣವಾಗಿ ನೀನು ಬಿಡುಗಡೆ ಮಾಡಿದೆಯಲ್ಲ ಎಂಬುದಾಗಿ. ಕೀರ್ತನೆಗಳನ್ನು ಓದುವಾಗ ನಮಗೆ ವಿಶೇಷವಾಗಿ ಕಂಡುಬರತಕ್ಕಂಥ ಒಂದು ಅಂಶಗಳವೇ ಪ್ರಿಯರೇ. ಅವಮಾನ ಆದಂಥ ಒಂದು ಸಂದರ್ಭದಲ್ಲಿ, ಕ್ಲಿಷ್ಟವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದಾವೀದನನ್ನು ದೇವರು ಯಾವ ರೀತಿಯಾಗಿ ಬಿಡುಗಡೆಯನ್ನು ಕೊಟ್ಟರು ಎನ್ನುವಂಥ ಒಂದು ವಿಷಯಗಳನ್ನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಯಾವ ವಿಷಯಕ್ಕೋಸ್ಕರವಾಗಿ ಇವಾಗ ಭಯಪಡ್ತಾ ಇದೆಯೋ, ಆ ಒಂದು ಭಯಪಡಲಾರದ ಹಾಗೆ ನಾನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತೀನಿ ಎಂಬುದಾಗಿ ದೇವರು ವಿಶ್ವಾಸವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನಗೆ ಅವಮಾನ ಆಗೋದಿಲ್ಲ, ನಿನಗೇನಾಗೋದಿಲ್ಲ, ಅವಮಾನ ಆಗೋದಿಲ್ಲ. ಅವಮಾನ ಆಗಲಾರದ ಹಾಗೆ ನಾನು ನಿನ್ನನ್ನು ಮೇಲಕ್ಕೆ ಎತ್ತುತ್ತೀನಿ ಎಂಬುದಾಗಿ. ಯಾವ ಸ್ಥಿತಿಯಲ್ಲಿ ನೀನು ಬಿದ್ದಿದೆಯೋ ಆ ಬಿದ್ದಿರತಕ್ಕಂಥ ಸ್ಥಿತಿಯಿಂದಲೇ ನಿನ್ನನ್ನು ಪುನಃ ನಾನು ಮೇಲಕ್ಕೆತ್ತಿ ಎಲ್ಲ ಜನರ ಮುಂದೆ ನಿನ್ನನ್ನು ಉನ್ನತವಾಗಿರುವಂಥ ಒಂದು ಸ್ಥಿತಿಯಲ್ಲಿ ನಾನು ನಿನ್ನನ್ನು ಇಡುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದರ ಸಲುವಾಗಿ ದಾವೀದನು ಬರಿತಾನೆ ಪ್ರಿಯರೇ, ಕೀರ್ತನೆ 27ರಲ್ಲಿ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ
ಭಯಪಟ್ಟೇನು, ನನ್ನ ಪ್ರಾಣದ ಆಧಾರವೂ ಕೂಡ ಯೆಹೋವನೇ, ನಾನು ಯಾರಿಗೆ ಹೆದರೆನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ಮಕ್ಕಳಾದ ಮೇಲೆ ನಾವು ಭಯಪಡಬೇಕಾಗಿರತಕ್ಕಂಥ ಅಗತ್ಯತೆಗಳು ಇರುವುದಿಲ್ಲ, ಹೆದರಬೇಕಾದಂಥ ಅಗತ್ಯತೆಗಳು ನಮಗೆ ಇರುವುದಿಲ್ಲ. ಹಲ್ಲೆಲೂಯಾ. ಯಾಕಂದರೆ ನಮಗೆ ಮುಂದೆ ಭವಿಷ್ಯತ್ತು ಏನೆಂಬುದಾಗಿ ದೇವರು ಮೊದಲೇ ತಿಳಿಸಿದ್ದಾನೆ. ಕ್ಲೈಮ್ಯಾಕ್ಸ್ ಏನೆಂಬುದಾಗಿ ನಮಗೆ ಮೊದಲೇ ಗೊತ್ತಿದೆ. ಅನೇಕರು ನಾಳೆ ಏನು ನಡೀತೆ ಸೀರಿಯಲ್ದಾಗ, ನಾಳೆ ಏನು ನಡೀತಾ ಅಂತೇಳಿ ಏನು ಮಾಡ್ತಾ ಇರ್ತಾರೆ, ಸ್ವಲ್ಪ ತೋರಿಸ್ತಾ ಇರ್ತಾರೆ. ಅದನ್ನು ತೋರಿಸಂಗೆಲ್ಲ ಇನ್ನು ನಾಳೆ ನೋಡ್ಬೇಕಂತ. ಅಲ್ಲಿಲ್ವಿಯ. ಆದರೆ ದೇವ್ರು ನಮ್ಗೇನು ಮಾಡ್ಬಿಟ್ಟನ, ಕಂಪ್ಲೀಟ್ ಏನು ಈ ಲೋಕದ ಪ್ರಳಯ, ಈ ಲೋಕದ ಅಂತ್ಯ ಯಾವ ರೀತಿಯಾಗಿದೆ, ಈ ಲೋಕಕ್ಕೆ ಅಂದರೆ ಈ ಲೋಕದವುಗಳಲ್ಲಿ ಇರುವಂಥವರನ್ನು ಪ್ರೀತಿಸುವವರ ಅಂತ್ಯ ಯಾವ ರೀತಿಯಾಗಿದೆ, ತನ್ನನ್ನು ನಂಬಿದಂಥ ಮಕ್ಕಳಿಗೆ ಸಿಗುವಂಥ ಒಂದು ಮಹಾ ಪ್ರತಿಫಲ ಯಾವ ರೀತಿಯಾಗಿದೆ ಎಂಬುದಾಗಿ ಮೊದಲು ಏನು ಮಾಡಿದ್ದಾನೆ, ಬರೆಯಿಸಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ನಾವು ನೋಡಿದ್ವಿ, ನಿನ್ನ ದರ್ಶನವ ನೋಡುತ್ತಿರುವೆ ಏಸಯ್ಯ, ಕತ್ತಲೆಯ ಲೋಕದಲ್ಲಿ ಬೇಗನೆ ನೀ ಬಂದು ಹಲ್ಲೆಲೂಯಾ ನನ್ನನ್ನು ಕರೆದುಕೊಂಡು ಹೋಗು ಎಂಬುದಾಗಿ. ಆತ ಬರ್ತಾನೆ, ಖಂಡಿತವಾಗಿ ಆತ ಬರ್ತಾನೆ. ಅವಮಾನವನ್ನು ತೊಲಗಿಸಬೇಕೆಂಬುದಾಗಿ ನಮ್ಮ ಸಮೀಪಕ್ಕೆ ಆತನು ಬರಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಯಾಕೋಬನ ಜೀವಿತದಲ್ಲಿ ಆಗಿರ್ತಕ್ಕಂಥ ಒಂದು ಅವಮಾನ, ಮುಂದೆ ಆಗಲಿಕ್ಕಿರ್ತಕ್ಕಂಥ ಅವಮಾನವನ್ನು ದೇವರೇ ಬಂದು ಏನು ಮಾಡಿದ್ರು ಪ್ರಿಯರೇ, ಅವಮಾನವನ್ನು ನೀಗಿಸಿ ಹಾಕಿದ್ರು ಪ್ರಿಯರೇ. ಅದೇ ರೀತಿಯಾಗಿ ಹನ್ನಳು ಎನ್ನುವಂಥ ಸ್ತ್ರೀಯ ಜೀವಿತದಲ್ಲಿಯೂ ಕೂಡ ನಾವು ನೋಡುವಾಗ ಆಕೆ ದೇವರ ಬಳಿಗೆ ಬರುವಾಗ ದೇವರು ಆಕೆಯ ಒಂದು ಪರಿಸ್ಥಿತಿಯನ್ನು ಕೂಡ ಏನು ಮಾಡಿದರು, ತೆಗೆದು ಹಾಕಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಮತ್ತೆ ಇನ್ನೊಂದು ಸಾರಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನಿಗೆ ಬರೀ ಅವಮಾನ. ಯಾರಿಗೆ ಅವಮಾನ ಆಗುತ್ತೆ ಹೇಳ್ರಿ? ಎಲ್ಲ ಚೆನ್ನಾಗಿ ಯೌವನ ಕಾಲದವರೆಗೆ ಚೆನ್ನಾಗಿ ಬದುಕಿ ಬಾಳಿ ಎಲ್ಲ ರೀತಿಯಿಂದ ಚೆನ್ನಾಗಿದ್ದು ಸಡನ್ನಾಗಿ ಅವನು ಹುಚ್ಚನಂತೆ ಆಗಿ ಎಲ್ಲ ಜನರಿಂದ ಏನು ಮಾಡೋ ದೂಷಣೆಗೆ ಗುರಿಯಾಗಿ ಎಲ್ಲರೂ ಮಾತಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಉಂಟಾದಾಗ ಅವಾಗ ಆತನಿಗೇನಾಗುತ್ತೆ, ಅವಮಾನ ಆಗುತ್ತೆ. ಹಲ್ಲೆಲೂಯಾ. ಏನಾಗುತ್ತೆ ರೀ? ನಾಚಿಕೆಗೆ ಆ ವ್ಯಕ್ತಿ ಈಡಾಗ್ತಾನೆ. ಅವರ ಕುಟುಂಬವೂ ಕೂಡ ಏನಾಗುತ್ತೆ, ಕಂಪ್ಲೀಟಾಗಿ ನಾಚಿಕೆಗೆ ಗುರಿ ಆಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ, ಒಬ್ಬ ವ್ಯಕ್ತಿ ಸೇಮ್ ಆ್ಯಸ್ ಇಟ್ ಈಸ್ ಆಗಿ ಒಂದು ಊರಿನಲ್ಲಿ ಒಬ್ಬ ಒಳ್ಳೆ ಯೌವನಸ್ಥ ಹುಡುಗ, ತಂದೆ ತಾಯಿಗಿರುವಂಥ ಒಬ್ಬ ಮಕ್ಕಳಲ್ಲಿ ಒಬ್ಬ ಒಳ್ಳೆ ಯೌವನಸ್ಥ ಹುಡುಗ, ಆತನು ಏನು ಮಾಡ್ತಾ ಇದ್ದಾನಂದರೆ, ಒಳ್ಳೆಯ ವಯಸ್ಸು ಬಂದಾದ ಮೇಲೆ ಆತನಿಗೆ ಒಂದು ಮೆದುಳು ಎನ್ನುವಂಥದ್ದು ಸ್ಥೀಮಿತ ತಪ್ಪಿ ಆತನು ಏನಾಗಿದ್ದಾನೆ, ಈಗ ದೆವ್ವ ಎನ್ನುವಂಥದ್ದು ಅಂತೀವಲ್ಲ ನಾವು, ದುರಾತ್ಮ ಶಕ್ತಿ ಬಂದು ಆತನ ಏನಾಗಿದ್ದಾನೆ, ಕಂಪ್ಲೀಟಾಗಿ ಮನೆಯಿಂದ ದೂರ ಇದ್ದಾನೆ. ಯಾರ್ರಿ? ಓಕೆ. ಹಲ್ಲೆಲೂಯಾ. ಮೊದಲಿನ ಪರಿಸ್ಥಿತಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ರೀತಿಯ ಪರಿಸ್ಥಿತಿ ಇರಬೇಕಾದ್ರೆ ಆ ವ್ಯಕ್ತಿ ಅವಮಾನಕ್ಕೆ, ಆ ಕುಟುಂಬದವರ ಅವಮಾನಕ್ಕೆ ಗುರಿಯಾದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನನ್ನು ಯಾರೂ ಕೂಡ ಏನು ಮಾಡ್ತಾ ಇಲ್ಲ, ಸೇರ್ತಾ ಇಲ್ಲ. ಆತನು ಆಯಿತು ಮನೆಯಿಂದ ಹೊರಗಡೆ ಹೋದ, ಊರಲ್ಲೇ ಅಲ್ಲಿ ಇಲ್ಲಿ ಮಲ್ಕೊಳ್ತಾ ಇದ್ದ, ಅದು ಕೂಡ ತಪ್ಪಿತು. ಈಗ ಎಲ್ಲರಿಗೂ ಕಲ್ಲು ತಗೊಂಡು ಹೋಗಕತ್ತಿದ, ಎಲ್ಲರು ಬಂದಂಥವ್ರಿಗೆ ಎಲ್ಲರನ್ನ ಗಾಯ ಮಾಡಕತ್ತಿದ. ಅದ್ರ ಸಲುವಾಗಿ ಆತಗೆ ಏನು ಹಾಕಿದ್ರು, ಬೇಡಿಗಳು ಸರಪಳಿಗಳು ಹಾಕಿ ಆತನನ್ನು ಏನು ಮಾಡಿದ್ರು, ಕಟ್ಟಿ ಹಾಕಿ ಹಂಗೆ ಬಿಟ್ಬಿಟ್ರು. ಏನು ಮಾಡಿಬಿಟ್ರು, ಹಂಗೆ ಬಿಟ್ಬಿಟ್ರು. ಬಿಟ್ಟಾದ್ಮೇಲೆ ಆತ ಏನು ಮಾಡಿದ, ಊರು ಹೊರಗಡೆ ಏನಿರುತ್ತೆ, ಸಮಾಧಿಗಳಿರ್ತವೆ, ಆ ಸಮಾಧಿ ಸುಡುಗಾಡಿ ಹತ್ರ ಹೋಗಿ ಏನು ಮಾಡ್ತಾ ಇದ್ದಾನ, ಅಲ್ಲೇ ಮಲಗ್ತಾ ಇದ್ದಾನೆ. ಆತ ಬಟ್ಟೆ ಇರಲಾರ್ದಂಥ ಒಂದು ಪರಿಸ್ಥಿತಿಗೆ ಆತ ಜಾರಿ ಹೋಗಿದ್ದಾನೆ. ಭಯಂಕರವಾಗಿರ್ತಕ್ಕಂಥ ಅವಮಾನವುಳ್ಳಂಥ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಅವಮಾನದಿಂದ ದೂರ ಮಾಡೋದಕ್ಕೋಸ್ಕರವಾಗಿ ಆ ವ್ಯಕ್ತಿಯ ಬಳಿಗೆ ಯೇಸು ಕ್ರಿಸ್ತನ ಏನು ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿಯ ಕುರಿತಾಗಿ 5ನೇ ಅಧ್ಯಾಯ ಅನಿಸುತ್ತೆ, ಅಲ್ಲಿರುತ್ತೆ, ಆ ವ್ಯಕ್ತಿಯ ಕುರಿತಾಗಿರುತ್ತೆ. ಸುಮಾರು 6,000 ದೆವ್ವಗಳಿಂದ ಬಂಧಿತನಾಗಿರ್ತಕ್ಕಂಥ ವ್ಯಕ್ತಿ. ಒಬ್ಬ ವ್ಯಕ್ತಿಯ ದೇಹದಲ್ಲಿ ಎಷ್ಟು 1,000 ದೆವ್ವಗಳಿದ್ದಾವೆ? ದಂಡು ಅಂದರೆ ಎಷ್ಟಂತ ಅರ್ಥ? 6,000 ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಯಾರಿಗೂ ಕೂಡ ಬೇಡವಾದ ಅವಮಾನಕರವಾದ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇರಬೇಕಾದ್ರೆ ದೇವರು ಏನು ಮಾಡಿದ, ಯೇಸು ಸ್ವಾಮಿ ಆ ಒಂದು ಅವಮಾನಕರವಾದಂಥ ಪರಿಸ್ಥಿತಿಯಲ್ಲಿ ಜೀವಿಸುವಂಥ ವ್ಯಕ್ತಿಯ ಬಳಿಗೆ ಯಾರು ಹೋಗ್ತಾ ಇದ್ದಾರೆ, ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಸಮಾಧಿಯ ಗವಿಯಲ್ಲಿ ಇದ್ದಾನೆ. ಯೇಸು ಸ್ವಾಮಿ ಆಯಿತು ಹಡಗು ಇಳಿದು ಹಿಂಗೆ ಬರ್ತಾ ಇರಬೇಕಾದ್ರೆ ಆತನು ಯೇಸು ಕ್ರಿಸ್ತನ ಬಳಿಗೆ ಓಡಿ 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 ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಓಡಿ ಓಡಿ ಬರ್ತಾ ಇದ್ದಾನೆ. ಯಾಕೆ ಬರ್ತಾ ಇದ್ದಾನೆ ಅಂದರೆ ಆತನಿಗೆ ಸೀಮಿತ ಇಲ್ಲ ಮೈಂಡ್. ಹಲ್ಲೆಲೂಯಾ. ಆತನ ಒಳಗಡೆ ದೆವ್ವದ ಆತ್ಮಗಳಿದ್ದಾವೆ. ಆತನಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮೊದಲನೇದಾಗಿ ಏನಂತೇಳಿ, ಎಲ್ಲ ದೆವ್ವ ಈ ಮನುಷ್ಯನನ್ನು
ಬಿಟ್ಟು ಹೋಗು ಎಂಬುದಾಗಿ. ಹಲ್ಲೆಲೂಯ. ಈ ಮನುಷ್ಯನನ್ನು ಬಿಟ್ಟು ಹೋಗು ಎಂಬುದಾಗಿ ಹೇಳಿದಕ್ಕೋಸ್ಕರವಾಗಿಯೇ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಹತ್ರಕ್ಕೆ ಬರ್ತಾ ಇದ್ದಾನೆ. ನನ್ನನ್ನು ಬಿಟ್ಟು ನೀನು ಹೋಗು, ದೇವಕುಮಾರ ನಿನ್ನ ಸಮಯ ಆಗಿಲ್ಲ, ನೀನು ಯಾಕೆ ಬಂದಿದ್ದೀ? ಹಲ್ಲೆಲೂಯ. ಪರಸ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಹಲ್ಲೆಲೂಯ. ಏಕೆಂದರೆ ಎಲ್ಲಾ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹೆಂಗ ಕೂಗ್ತಾ ಇದೆ, ಮಹಾ ಆರ್ಭಾಟದಿಂದ ಎಂಬುದಾಗಿ, ಮಹಾ ಶಬ್ದದಿಂದ ಆರ್ಭಟಿಸಿ, ಯೇಸುವೇ ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡುವೆ ನಿನಗೆ ಏಕೆ? ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಹಲ್ಲೆಲೂಯ. ಯಾಕೆ ಹೇಳಿದ್ನಂತ ಮುಂದೆ ಹೇಳ್ತಾ ಇದೆ ವಾಕ್ಯ, ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದಕ್ಕೆ ಆ ವ್ಯಕ್ತಿ ಆ ರೀತಿಯಾಗಿ ಹೇಳಿದ್ದನು ಎಂಬುದಾಗಿ. ಹಲ್ಲೆಲೂಯ. ಆತನು ಸಮಾಧಿಯ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ಸಮಾಧಿಯ ಗವಿಗಳಲ್ಲಿ. ಆ ರೀತಿಯಾಗಿ ಪರಿಸ್ಥಿತಿ ಆದಾಗ ಅಲ್ಲಿ ಆ ಒಂದು ಕುಟುಂಬಕ್ಕೆ ಏನಾಗುತ್ತೆ ಪ್ರಿಯರೇ? ಅವಮಾನ, ನಾಚಿಕೆ. ಹಲ್ಲೆಲೂಯ. ಯಾರ ಮುಂದೆ ಹೋದ್ರು ಅವರು ಆ ಒಂದು ಹೆಸರೆತ್ತಿ ಏನು ಮಾಡ್ತಾ ಇರ್ತಾರೆ, ಊರಲ್ಲಿ ಮಾತಾಡ್ತಾ ಇರ್ತಾರೆ. ಮನುಷ್ಯರ ಬುದ್ಧಿನೇ ಹಂಗೆ. ಹಲ್ಲೆಲೂಯ. ಏನು ಹೇಳ್ರಿ, ಯಾರಿಗೆ ಅವಮಾನ ಆಗಿರುತ್ತಲ್ಲ ಅಲ್ಲಿ ಇಲ್ಲಿ ಕುಂತ್ಕೊಳ್ಳೋದು, ಅವೇ ಮಾತಾಡೋದು. 4 ಜನ ಕೂಡೋದು, ಅವೇ ಮಾತಾಡೋದು. ಅವಮಾನವಾಗಿರ್ತಕ್ಕಂಥವ್ರಿಗೆ ಮತ್ತೆ ಪುನಃ ಮಾತಾಡಿ ಚುಚ್ಚು ಮಾತು ಹೇಳಿ ಅವ್ರನ್ನ ಏನು ಮಾಡ್ತಾರೆ, ಪುನಃ ಸಾಯಿಸ್ತಾ ಇರ್ತಾರೆ, ಹಿಂಸಿಸ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯ. ಆ ಒಂದು ಪರಿಸ್ಥಿತಿ ಉಂಟಾದಾಗ ಏಸಪ್ಪ ಅಲ್ಲಿಗೆ ಹೋದಾಗ ಆ ಮಾತನ್ನು ಹೇಳಿದಾಗ ಅದ್ಭುತವಾಗಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ. ಆತನಿಗೆ ಏನಾಯಿತು? ಬಿಡುಗಡೆ ಆಯಿತು ಪ್ರಿಯರೇ. ಹಲ್ಲೆಲೂಯ. ಆತನ ಕುಟುಂಬಕ್ಕೆ ಆತನಿಗೆ ಇರುವಂಥ ಅವಮಾನ, ನಾಚಿಕೆ ಎನ್ನುವಂಥದ್ದನ್ನು ದೇವರು ಕಂಪ್ಲೀಟ್ ಆಗಿ ಏನು ಮಾಡಿದರು? ತೆಗೆದು ಹಾಕಿದರು ಪ್ರಿಯರೇ. ಯಾಕಂದರೆ ಏಸಪ್ಪನ ವಾಕ್ಯ ಹೇಳುತ್ತೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. 2 ಕೊರಿಂಥದ ಕಡೆಗೆ ಒಂದ್ಸಾರಿ ಬರ್ರಿ. 5:17 ಓದ್ರಿ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮಗೆ ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾವ ವ್ಯಕ್ತಿ ಯೇಸುವಿನ ಬಳಿಗೆ ಬರ್ತಾನೋ, ಯಾವ ವ್ಯಕ್ತಿ ಯೇಸುವಿನಲ್ಲಿ ಇರ್ತಾನೋ ಆ ವ್ಯಕ್ತಿ ಹೊಸದಾಗಿರ್ತಕ್ಕಂಥ ಒಬ್ಬ ಸೃಷ್ಟಿಯಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಳೆಯ ಜೀವಿತ ಅಲ್ಲ, ಪಾಪದ ಜೀವಿತ ಅಲ್ಲ, ಕಂಪ್ಲೀಟ್ ಆಗಿ ಆ ವ್ಯಕ್ತಿಗೆ ಆಶೀರ್ವಾದ ಎನ್ನುವಂಥದ್ದು, ದೇವರ ಒಂದು ಆಶೀರ್ವಾದ ಎನ್ನುವಂಥದ್ದು ಆತನಿಗೆ ಇದ್ದೇ ಇರುತ್ತೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಊರಿನಲ್ಲಿ ವಾಸ ಮಾಡುವಂಥ ವ್ಯಕ್ತಿಯ ಬಳಿಗೆ ಯೇಸು ಕ್ರಿಸ್ತನು ಯಾವಾಗ ಹೋಗ್ತಾ ಇದ್ದನೋ ಆ ವ್ಯಕ್ತಿಯ ಅವಮಾನವನ್ನು ಕಂಪ್ಲೀಟ್ ಆಗಿ ದೇವರು ಏನು ಮಾಡಿದರು ಪ್ರಿಯರೇ? ದೂರ ಮಾಡಿದರು ಪ್ರಿಯರೇ. ಹಲ್ಲೆಲೂಯ. ಅದರ ಸಲುವಾಗಿ ಇವತ್ತಿನ ದಿನ ನಿನ್ನ ಜೀವಿತದಲ್ಲಿ ಯಾವುದೋ ಒಂದು ವಿಷಯ ನಿನ್ನನ್ನು ಭಯಕ್ಕೆ ಈಡು ಮಾಡಿದೆ ಏನೋ, ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕ್ಷಣ ಮಾತ್ರ ಬಿಟ್ಟಿದ್ದೇನು, ಮಹಾಕೃಪೆಯಿಂದ ಪುನಃ ನಿನ್ನನ್ನು ಸೇರಿಸಿಕೊಳ್ಳುವೆನೆಂಬುದಾಗಿ. ಆ ರೋಗ ನಿನ್ನಿಂದ ಹೋಗಲ್ಲ ಅಂತೇಳಿ ನೀನು ಅಂದುಕೊಳ್ತಾ ಇದ್ದೀಯೇನೋ? ಇವತ್ತು ಸ್ವಲ್ಪ ಇದೆ, ನಾಳೆ ಇನ್ನೂ ದೊಡ್ಡದಾಗುತ್ತೆ, ಅನೇಕರು ಆ ರೋಗದ ಕುರಿತಾಗಿ ಮಾತಾಡ್ತಾರೆ ಎಂಬುದಾಗಿ ನೀನು ಅಂದುಕೊಳ್ತಾ ಇದ್ದೀಯೇನೋ? ಆದರೆ ನಿನಗೆ ಜನರ ಮಧ್ಯದಲ್ಲಿ ಅವಮಾನ ಆಗಲಾರದ ಹಾಗೆ ದೇವರು ಕಾರ್ಯ ಮಾಡಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಒಬ್ಬ ಸ್ತ್ರೀ ಇದ್ದಾಳೆ, ಆಕೆ 5 ಜನ ಗಂಡಂದ್ರೆ ಆಕೆಗಿದ್ದಾರೆ. ಆಕೆ ತಪ್ಪಾದ ಒಂದು ಸಂಸಾರವನ್ನು ಕಟ್ಟಿಕೊಂಡಂಥ ಒಬ್ಬ ಸ್ತ್ರೀ ಆಗಿದ್ದಾಳೆ. ಆಕೆಯ ಜೀವಿತದಲ್ಲಿ ಬರೀ ಅವಮಾನ. ಆಕೆಯನ್ನು ಊರಿನಲ್ಲಿ ಒಂಥರ ನೋಡ್ತಾ ಇದ್ದಾರೆ. ಹಲ್ಲೆಲೂಯ. ಒಂದು ಥರವಾದ ಪರಿಸ್ಥಿತಿಯಿಂದ ಆಕೆಯನ್ನು ನೋಡ್ತಾ ಇದ್ದಾರೆ, ಕೆಟ್ಟದಾಗಿ ಆಕೆಯನ್ನು ಕಾಣ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಮಧ್ಯಾಹ್ನದ ಸಮಯದಲ್ಲಿ ಆಕೆ ಬಾವಿಗೆ ಬಂದು ನೀರನ್ನು ತೆಗೆದುಕೊಂಡು ಹೋಗ್ಬೇಕಂತೇಳಿ ಬಂದಾಗ ಯೇಸು ಸ್ವಾಮಿ ಆಕೆಯನ್ನು ಭೇಟಿಯಾಗುವುದಕ್ಕೋಸ್ಕರವಾಗಿ ಆ ಬಾವಿ ಹತ್ರಕ್ಕೆ ಆತನು ಹೋದ ಪ್ರಿಯರೇ. ಹಲ್ಲೆಲೂಯ. ಆತನು ಹತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಹತ್ರ ಏನಿದೆ? ಬಿಂದಿಗೆ ಇದೆ, ಕೊಡ ಇದೆ. ಆಕೆ ಏನು ಮಾಡ್ತಾಳೆ? ಬಾವಿ ದೂರ, ಇಲ್ಲಿ ಬಾವಿ ನೀರು ಸೇದಿರ ನೀವು ಒಂದ್ಸರಿ? ಹಲ್ಲೆಲೂಯ. ಭಾಳ ಚೆನ್ನಾಗಿರುತ್ತೆ ರೀ ಅದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ಇಲ್ಲಿ ಅಂದರೆ ಒಳಬಳ್ಳಾರಿ ಅಲ್ಲಿ ಮಠದಾಗ ಇದ್ದದ್ದು ಬಾವಿ ನೋಡಿವಿ, ಮತ್ತು ರಚಮಾರಿಯಲ್ಲಿ ಅಲ್ಲೇ ಒಂದು ಬಾವಿ ಇತ್ತು, ಅಲ್ಲೇ ನೋಡಿವಿ. ಹಲ್ಲೆಲೂಯ. ಅದು ಹಿಂಗೆ ಇರುತ್ತೆ ರಿಂಗ್.
ಏನಂತಾರಮ್ಮ? ಸೇದಬಾವಿ ಅಲ್ಲ, ರಿಂಗ್ ಇರುತ್ತೆ ನೋಡ್ರಿ, ರಿಂಗ್ ಹಾಕಿ ಹಗ್ಗ ಹಾಕಿ ಹೇಳ್ಕಣ ಅದ. ಹಲ್ಲೆಲೂಯಾ. ಆಕೆ ಪಾಪ ನೀರು ತಗೊಬೇಕು ಅಂತೇಳಿ ಬಾವಿ ಹತ್ರಕ್ಕೆ ಬಂದಾಳ. ಆಕೆ ಜೀವಿತ ಎಲ್ಲ ಅವಮಾನದ ಪಾಲಾಗಿದೆ. ಆಕೆಯನ್ನು ಯಾರು ಕೂಡ ಕುಟುಂಬದಲ್ಲಿ ಸೇರ್ತಾ ಇಲ್ಲ, ಊರಿನಲ್ಲಿ ಕೂಡ ಸೇರ್ತಾ ಇಲ್ಲ. ಕುಟುಂಬದಿಂದ ಆಕೆ ಏನಾಗಿದ್ದಾಳೆ? ದೂರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಆಕೆ ಜೀವಿಸ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಆಕೆಯ ಬಳಿಗೆ ಯೇಸು ಸ್ವಾಮಿ ಬಂದ ಪ್ರಿಯರೇ. ಯಾವಾಗ ಯೇಸು ಸ್ವಾಮಿ ಆಕೆಯ ಬಳಿಗೆ ಬಂದನು, ಯಾವಾಗ ಯೇಸು ಕ್ರಿಸ್ತನು ಆಕೆಯ ಜೀವಿತದಲ್ಲಿ ಬಂದನು, ಆತನ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಅಮ್ಮ ನನಗೂ ಕೂಡ ಸ್ವಲ್ಪ ನೀರು ಕೊಡು ಅಂದ ತಕ್ಷಣ ಆಕೆ ಒಂದು ಮಾತು ಹೇಳಿದರು. ಏನಂತೇಳಿ ಅಂದರೆ, ಯಹೂದ್ಯರಂದರೆ ಆ ಒಂದು ದೇಶದಲ್ಲಿ ಈಗ ನಾವು ಅಂತೀವಲ್ಲ ರಾಜವಂಶಸ್ಥರವರು. ಹಲ್ಲೆಲೂಯಾ. ಯಹೂದ್ಯರನ್ನ ಬೇರೆ ಯಾರು ಕೂಡ ಅವ್ರ ಬಳಕೆಯಲ್ಲಿ ಇರ್ತಾ ಇರಲಿಲ್ಲ. ಕಂಪ್ಲೀಟ್ ಆಗಿ ಯಾರು ಕೂಡ ಅವ್ರು ಏನು ಮಾಡ್ತಾ ಇಲ್ಲ, ಯಾರು ಮುಡ್ಸ್ಕೊಳ್ತಾ ಇದ್ದಿಲ್ಲ ಅಂಥ ಜನಾಂಗ ಯಾರು? ಯಹೂದ್ಯರಂದ್ರೆ. ಆಕೆ ಒಂದು ಮಾತು ಹೇಳ್ತಾಳೆ, ನಮಗೂ ನಿಮಗೂ ಬಳಕೆಯಲ್ಲ. ಈಕೆ ಯಾರು? ಸಮಾರ್ಯದ ಸ್ತ್ರೀ ಈಕೆ. ಹಲ್ಲೆಲೂಯಾ. ಅಲ್ಲೇ ಇರುವಂಥ ಒಬ್ಬ ಸಮಾರ್ಯದ ಸ್ತ್ರೀ ಈಕೆ. ನಮಗೂ ನಿಮಗೂ ಏನಿಲ್ಲ, ಬಳಕೆ ಇಲ್ಲ. ಅದಕ್ಕೋಸ್ಕರವಾಗಿ ನೀವೇನು ಮಾಡಬೇಡ್ರಿ, ನಾನು ನಿಮಗೆ ಹೆಂಗೆ ನೀರು ಕೊಡಲಿ ಅಂತೇಳಿ ಹೇಳಿದಾಗ ಆವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ನಾನು ಕೊಡುವ ನೀರನ್ನು ನೀನು ಕುಡಿದ್ರೆ ನಿನಗೆ ಎಂದಿಗೂ ಕೂಡ ಏನಾಗಲ್ಲ, ನೀರಡಿಕೆ ಆಗೋದು. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆ ವಿಷಯ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಕೆ ಜೀವಿತದಲ್ಲಿ ಅವಮಾನ ಇದೆ, ಹೊಸದಾಗಿರ್ತಕ್ಕಂಥ ಒಂದು ಜೀವಿತವನ್ನು ಕೊಡಬೇಕು ಆಕೆಗೆ ಅಂತೇಳಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಆ ಸ್ಥಳಕ್ಕೆ ಬರ್ತಾ ಇದ್ದಾನೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ. ಅವಾಗ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ಹೌದಪ್ಪ, ಹಂಗಾದರೆ ನನಗೆ ನೀರಿನ, ನಾನು ದೂರದಿಂದ ಬರ್ತೀನಿ, ಪ್ರತಿದಿನ ಬರೋದು ಹೋಗೋದು ಮಾಡ್ತೀನಿ. ಹಲ್ಲೆಲೂಯಾ. ನೀವು ಅಲ್ಮೂರಿಗೆ ಹೋಗಿ ತಗೊಂಬರ್ತೀರಲ್ಲ ನೀರು, ಹಲ್ಲೆಲೂಯಾ. ಹೊರ್ತಾಗಿ ನೀರು ಕುಡಿತೀರಾ ಈಗ? ಇಲ್ಲ, ಅವಾಗೆಲ್ಲ ನಾವೆಲ್ಲ ಹೊರ್ತಿಗೆ ಹೋಗಿ ಬೇಸಿಗೆ ಕಾಲ ಬಂದರೆ ಆಯಿತು, ನಮ್ಗಿಂತ ಮೂರು ಪಟ್ಟು ಕೆಳಗಡೆ ತಗ್ಗ ತೋಡಿ, ಒಂದ್ಸರಿ ಅವ್ರು ತೋಡ್ಬೇಕು, ಒಂದ್ಸರಿ ನಾವು ತೋಡ್ಬೇಕು. ತೋಡಿ ನೀರು ಉಗ್ಗಿ ಅವೆಲ್ಲ ಒಂದೊಂದ್ಸರಿ ಒಂಡು ನೀರು ಬರ್ತಾ ಇರುತ್ತೆ. ಆ ಒಂಡು ನೀರು ಕೆಳಗೆ ಕುಂದ್ರವರೆಗೆ ಏನು ಮಾಡಬೇಕು, ವೇಟ್ ಮಾಡಿ ಹಂಗೆ ಸೇದಿದ್ದೇ ನೀರು ತುಂಬಿದೆ ಹಂಗೆ ನೀರು ಬರ್ತಾ ಇರ್ತವೆ, ಹೊರತೆ ನೀರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ಅಷ್ಟು ದೂರದಿಂದ ನಾವು ನೀರು ತರಬೇಕಪ್ಪ. ನಾವು ಎಲ್ಲೆಲ್ಲಿ ಹೋಗ್ತಿದ್ವಿ ಅಂದ್ರೆ, ನಾವು ಅಲ್ಲಿ ಮನೆ ಇದ್ದಾಗ ಕೆಳಗಡೆ ನಾಗನಗೌಡ್ರದ್ದು ಪಂಪ್ ಸೆಟ್ ಇದೆಯಲ್ಲ, ಅದಕ್ಕಿಂತ ಕೆಳಗಡೆ ಹೋಗ್ತದೆ. ಈ ಕಡೆ ಮೇಲ್ಗಡೆ ಬಂದ್ರಪ್ಪ ಅಂದ್ರೆ ಪಂಪತಿ ಕಕ್ಕವ್ರದ್ದು ಹೊಲ ಇದೆಯಲ್ಲ, ಅದಕ್ಕಿಂತ ಇನ್ನೂ ಮುಂದ್ಗಡೆ ಅಲ್ಲಿ ಹೋಗಿ ನಾವೇನು ಮಾಡ್ತಾ ಇದ್ವಿ, ತುಂಬ್ಕೊಂಬರ್ತಾ ಇದ್ದೀವಿ ಪ್ರೇಯರ್. ಹಲ್ಲೆಲೂಯಾ. ಯಾಕಂದರೆ ಸಿಹಿ ನೀರು ಬೀಳ್ಬೇಕು ಮೇನ್, ಹೊರ್ತಿ ಸಪ್ಪ ನೀರು ಬಂದರೆ ಮತ್ತೆ ಪ್ರಾಬ್ಲಮ್. ಅಲ್ಲಿ ಬೇಸಿಲ್ಲ, ಇಲ್ಲಿ ಬೇಸಿಲ್ಲ. ಹಲ್ಲೆಲೂಯಾ. ಈಕೆ ಅಂದ್ಕೊಳ್ತಾ ಇದ್ದಾಳೆ ಏನಂತ ಹೇಳಂದರೆ, ದೂರದಿಂದ ಬರ್ತಾ ಇದ್ದೀನಿ ನಾನು, ಬಾವಿ ಭಾಳ ದೂರ ಅದ, ನಮ್ಮ ಮೂಲ ಪಿತೃವಾಗಿರುವಂಥ ಯಾಕೋಬನೇ ತೋಡಿಸಿದಂಥ ಬಾವಿ ಇದು. ಅಡವಿಯಲ್ಲಿದೆ, ಬಾವಿ ದೂರ ಇದೆ, ನಮ್ಮ ಮನೆಗೆ ಬಾವಿಗೆ ದೂರ ಆಗುತ್ತೆ. ನೀನು ಆ ನೀರು ಕೊಟ್ಬಿಟ್ರೆ, ನೀ ಆ ನೀರನ್ನು ನನಗೆ ಕೊಟ್ಬಿಟ್ರೆ ನಾನು ಮತ್ತೆ ಪುನಃ ನೀರು ಕುಡಿಯೋದು ಬೇಕಾಗಿಲ್ಲ ಅಂತೇಳಿ ಆಕೆ ಏನು ಮಾಡ್ತಾ ಇದ್ದಾಳ, ನನಗೆ ಬರೋದು ಬೇಕಾಗಲ್ಲ ಅಂತೇಳಿ ಏನು ಮಾಡ್ತಾ ಇದ್ದಾಳೆ, ಆಕೆ ಕೇಳ್ತಾ ಇದ್ದಾಳೆ. ಅವಾಗ ಯೇಸು ಸ್ವಾಮಿ ಅಂತ ಇದ್ದಾರೆ ಏನಂತೇಳಿ, ಓಕೆ ನಾನು ನಿನ್ನ ಕೊಡ್ತೀನಿ, ಮೊದಲು ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಕರೆದುಕೊಂಡು ಬಾ ಅಂತ ಹೇಳಿದಾಗ ಅವಾಗ ಆಕೆ ಜೀವಿತದಲ್ಲಿರ್ತಕ್ಕಂಥ ಪಾಪ ಏನು ಎಂಬುದಾಗಿ ಯೇಸು ಸ್ವಾಮಿ ಬೆಟ್ಟು ಮಾಡಿ ತೋರಿಸಿದಾಗ ಅವಾಗ ಆಕೆಗೆ ಏನಾಗ್ತಾ ಇದೆ, ಅರಿವು ಉಂಟಾಗ್ತಾ ಇದೆ ಪ್ರಿಯರೇ. ಏನಂತ ಹೇಳಿದ್ರೆ, ನನಗೆ ಗಂಡನೂ ಇಲ್ಲ, 5 ಜನ ಗಂಡಂದ್ರೆ ನಿನಗೆ ಇದ್ದರು, ಈಗಿರುವಂಥವನು ಕೂಡ ನಿನ್ನ ಗಂಡನಲ್ಲ ಎಂಬುದಾಗಿ ಹಲ್ಲೆಲೂಯಾ ಹೇಳಿದಾಗ ಅವಾಗ ಆಕೆ ನನ್ನನ್ನು ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ನನ್ನ ನೋಡ್ತಾ ಇರೋದು, ಎಲ್ಲವುಗಳನ್ನು ಹೆಂಗೆ ಹೇಳ್ತಾ ಇದ್ದಾನೆ ಪ್ರವಾದಿಯ ರೀತಿಯಲ್ಲಿ ಅಂತೇಳಿ ಆಕೆ ಏನು ಮಾಡಿದ್ಲು, ಭಯಪಟ್ಟು ಅವಾಗ ಯೇಸು ಸ್ವಾಮಿಯನ್ನು ಆಕೆ ಏನು ಮಾಡಿದ್ಲು ಪ್ರಿಯರೇ, ಮೆಸ್ಸಿಯನು ರಕ್ಷಕನು ಎಂಬುದಾಗಿ ಏನು ಮಾಡಿದ್ಲು, ಅಂಗೀಕಾರ ಮಾಡಿ ಆಕೆ ಆ ಒಂದು ಸ್ಥಳವನ್ನು ಬಿಟ್ಟು ಹೋಗಬೇಕಾದ್ರೆ ಆಕೆ ಹೆಂಗೆ ಹೋದ್ಲು, ಹೊಸದಾದಂಥ ಒಂದು ಸೃಷ್ಟಿಯಾಗಿ ಆಕೆ ಅವಮಾನ ಎಲ್ಲವನ್ನು ದೇವರು ಏನು ಮಾಡಿಬಿಟ್ಟ, ಅಲ್ಲಿ ನೀಗಿಸಿಬಿಟ್ಟ ಪ್ರಿಯರೇ. ಆಕೆ ಹೋಗ್ತಾ ಇದ್ದಾಳೆ ಸಮರ್ಯ ಗ್ರಾಮಕ್ಕೆ, ಪಟ್ಟಣಕ್ಕೆ ಹೋಗಿ ಎಲ್ಲರ ಬಾಗಿಲುಗಳನ್ನು ಏನು ಮಾಡ್ತಾ ಇದ್ದಾಳೆ, ತಟ್ತಾ ಇದ್ದಾಳೆ. ತಟ್ಟುವಂಥ ಸಂದರ್ಭದಲ್ಲಿ ಎಲ್ಲರನ್ನ ಏನು ಮಾಡಿದ್ಲು, ಯೇಸು ಸ್ವಾಮಿಯ ಕಡೆಗೆ ಆಕೆ ತಿರುಗಿಸಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಸ್ತ್ರೀ, ಆ ಸಮಾರ್ಯದ ಸ್ತ್ರೀ ಏನು ಮಾಡಿದ್ಲು, ಎಲ್ಲ ಊರಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಯೇಸು ಸ್ವಾಮಿಯ ಸುವಾರ್ತೆಯನ್ನು ತಿಳಿಸಿದ್ಲು, ಯೇಸು ಸ್ವಾಮಿಯನ್ನು ಭೇಟಿ ಮಾಡಿಸಿದ್ಲು. ಅಲ್ಲಿಯೂ ಕೂಡ ಯೇಸು ಸ್ವಾಮಿ ಹೋಗಿ 1-2 ದಿನಗಳ ಕಾಲ ಆತನ ಅಲ್ಲಿ ಇದ್ದು ಆತನು ಪುನಃ ಮತ್ತೆ ಬೇರೆ ಗ್ರಾಮಗಳಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಹೊರಟು ಹೋದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ ಸ್ತ್ರೀಯನ್ನು ಅವಮಾನದ ರೀತಿಯಲ್ಲಿ ನೋಡ್ತಾ ಇದ್ರು,
ಆದರೆ ಆ ಜನರು ಇವಾಗ ಏನು ಮಾಡ್ತಾ ಇದ್ದಾರೆ, ಆ ಸ್ತ್ರೀಯನ್ನು ಅವಮಾನವಾಗಿ ನೋಡ್ತಾ ಇಲ್ಲ. ಆಕೆಯನ್ನು ಈಕೆ ಅಲ್ವಾ ನಮಗೆ ಪರಿಚಯ ಮಾಡಿಸಿದ್ದು, ಒಂದು ವೇಳೆ ಈಕೆ ಪರಿಚಯ ಮಾಡಿಸಲಿಲ್ಲ ಅಂದರೆ ನಾವು ಮೆಸ್ಸಿಯನನ್ನು ಕಳೆದುಕೊಳ್ತಾ ಇದ್ವಿ, ಕಂಡುಕೊಳ್ತಾನೆ ಇರಲಿಲ್ಲ ಎಂಬುದಾಗಿ ಆಕೆಗೆ ಒಂದು ಗೌರವಯುತವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನಲ್ಲಿ ನೀನಿದ್ದರೆ ನೀನು ಹೊಸದಾದಂಥ ಒಂದು ಸೃಷ್ಟಿಯಾಗಿದ್ದೀಯ. 43ನೇ ಯೆಶಾಯನ ಗ್ರಂಥ 18-19 ವಚನಗಳು ಹೇಳ್ತಾ ಇದೆ, ಈಗೋ ನಿನ್ನ ಜೀವಿತದಲ್ಲಿ ಎಲ್ಲ ಹೊಸದಾದ ಕಾರ್ಯಗಳನ್ನು ನಾನು ಮಾಡುತ್ತೇನೆ, ಅವಮಾನಗಳನ್ನು ತೆಗೆದು ಹಾಕುತ್ತೇನೆ, ಅನಾರೋಗ್ಯವನ್ನು ತೆಗೆದು ಹಾಕುತ್ತೇನೆ. ಯಾವ ಒಂದು ಹೊಸದಾಗಿರ್ತಕ್ಕಂಥ ಕಾರ್ಯ ನಿನಗೆ ಬೇಕಾಗಿದೆಯೋ ಆ ಹೊಸದಾಗಿರುವಂಥ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ನಾನು ಮಾಡುತ್ತೇನೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅದಕ್ಕೋಸ್ಕರವಾಗಿ ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಎಂಬುದಾಗಿ. ಹೊಸದಾದಂಥ ಒಂದು ಕಾರ್ಯ ಎಕ್ಸ್ಪೆಕ್ಟ್ ಮಾಡ್ರಿ ದೇವರಿಂದ. ಹಲ್ಲೆಲೂಯಾ, ನನ್ನ ದೇವರು ನನ್ನ ಜೀವಿತದಲ್ಲಿ ಹೊಸದಾದಂಥ ಒಂದು ಕಾರ್ಯವನ್ನು ಮಾಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ನನಗೆ ಅವಮಾನ ಇದೆ, ನನ್ನ ಓದಿನ ವಿಷಯ ಆಗಿರ್ಬೋದು, ಜಾಬ್ ವಿಷಯ ಆಗಿರ್ಬೋದು, ಹೊಲದ ಮನೆ ಯಾವುದೇ ವಿಷಯ ಆಗಿರ್ಬೋದು, ಯಾವುದಕ್ಕೋಸ್ಕರ ಅನಿಸ್ತಾ ಇದೆಯೋ ಆ ವಿಷಯದಿಂದ ನನಗೆ ದೇವರು ಬಿಡುಗಡೆ ಕೊಡ್ತಾನೆ. ಖಂಡಿತವಾಗಿ ದೇವರು ಕೈ ಹಿಡಿದು ನಡೆಸ್ತಾನೆ. ಆತನ ಮಗನು ಮಗಳು ನಾನಾಗಿರುವಾಗ ನನ್ನ ಜೀವಿತದಲ್ಲಿ ಹೊಸದಾದಂಥ ಒಂದು ಕಾರ್ಯವನ್ನು ದೇವರು ಮಾಡಲಿಕ್ಕಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಯಾವ ಸ್ತ್ರೀ ಸಾಯಬೇಕು ಅಂತೇಳಿ ತನ್ನ ಕುಟುಂಬವನ್ನೆಲ್ಲ ವಿಷ ತಗೊಂಡು ಸಾಯ್ಬೇಕಂತೇಳಿ ಅಂದ್ಕೊಂಡಿದ್ಲು, ಆ ಸ್ತ್ರೀ ಬರ್ಕೊಂತ ಹೋದರೆ ಎಷ್ಟೋ ಪುಸ್ತಕಗಳೇನಾದವು ಪ್ರಿಯರೇ? ಇಲ್ಲಪ್ಪ. ಅದ್ರ ಸಲುವಾಗಿ 103ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಕೂಡ ನೀನು ಮರೆಯಬೇಡ. ಅನೇಕ ಉಪಕಾರಗಳನ್ನು ಮಾಡಿದಾನ ದೇವರು, ಅನೇಕ ವಿಷಯದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತಿದ್ದಾನ. ಆ ವಿಷಯಗಳನ್ನು ನೀನು ಮರೆಯಬೇಡ, ಹೆದರಬೇಡ. ನಿನಗೆ ಅವಮಾನ ಆಗುವುದಿಲ್ಲ, ಅವಮಾನ ಆಗಲಾರ್ದ ಹಾಗೆ ನಾನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಒಳ್ಳೆಯ ವಾಕ್ಯವನ್ನು ಆಶೀರ್ವದಿಸಿ ದೀವಿಸಲಿ. ನಮ್ಮೆಲ್ಲರ ಮೇಲೆ ಇರತಕ್ಕಂಥ ಅವಮಾನ ಯಾವುದಾಗಿದೆಯೋ, ಯಾವ ವಿಷಯದಲ್ಲಿ ಇದೆಯೋ ಆ ವಿಷಯದಲ್ಲಿರುವಂಥ ಅವಮಾನವನ್ನು ದೇವರೇ ಈ ಒಂದು ತಿಂಗಳಿನಲ್ಲಿ, ಈ ವರ್ಷದಲ್ಲಿ, ಮುಂದಿನ ದಿನಮಾನಗಳಲ್ಲೆಲ್ಲ ಆ ಅವಮಾನವನ್ನು ಪರಿಪೂರ್ಣವಾಗಿ ನೀಗಿಸಲಿ. ಹಲ್ಲೆಲೂಯಾ. ಯಾಕಂದರೆ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೊನೆಯ ಅಧ್ಯಾಯದಲ್ಲಿ ವಾಕ್ಯ ಈ ರೀತಿಯಾಗಿ ತಿಳಿಸ್ತಾ ಇದೆ. ಪ್ರಕಟಣೆ ಗ್ರಂಥದಲ್ಲಿ ಓದ್ರಿ 21ನೇ ಅಧ್ಯಾಯ, 21ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 4ನೇ ವಚನ. ಅವರ ಕಣ್ಣೀರನ್ನೆಲ್ಲ ಬರೆಸಿಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ, ಮೊದಲು ಇದ್ದುದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲ ನೆರವೇರಿತು, ನಾನೇ ಆದಿಯೋ ಅಂತ್ಯವೋ ಪ್ರಾರಂಭವೋ ಸಮಾಪ್ತಿಯೋ ಆಗಿದ್ದೇನೆ. ಆಮೆನ್. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಜಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನಿಗೆ ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವನು, ಅವನು ನನಗೆ ಮಗನಾಗುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಅವಮಾನಗಳಾಗಲಿ ಇನ್ನು ಯಾವುಗಳು ಕೂಡ ಇರಲಾರ್ದ ಹಾಗೆ ಎಲ್ಲವುಗಳನ್ನು ದೇವರು ಏನು ಮಾಡ್ತಾನೆ? ಹೊಸದು ಮಾಡ್ತಾನೆ. ಆದರೆ ನಮಗೇನು ಬೇಕು? ನಂಬಿಕೆ ಬೇಕು. ಯಾಕಂದರೆ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ, ಆತನ ಕಾರ್ಯಗಳನ್ನು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಮಾಡುತ್ತಾನೆ ಎಂಬುದಾಗಿ ನಂಬಿಕೆಯಿಂದ ನಾವು ದೇವರಿಗೆ ಬಳಿಗೆ ಬರಬೇಕು ಪ್ರಿಯರೇ. 11ನೇ 6ನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ದೇವರನ್ನ ಹುಡುಕ್ತಾ ಇದ್ದೀವಿ, ದೇವರನ್ನ ಕಂಡುಕೊಂಡು ಬಿಟ್ಟಿದ್ದೀವಿ ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚೋದಕ್ಕೆ ಆಗೋದಿಲ್ಲ. ನಮ್ಮ ನಂಬಿಕೆಯೇ
ಒಂದು ಬಲವಾಗಿರ್ತಕ್ಕಂಥ ಒಂದು ಆಯುಧ ಪ್ರಿಯರೇ. ಅದರ ಸಲುವಾಗಿ ಹೇಳುತ್ತೆ ಮೊದಲನೆಯ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ, ಲೋಕವನ್ನು ಜಯಿಸುವಂಥವರು ನಾವೇ. ಹಲ್ಲೆಲೂಯಾ. ನಮ್ಮ ನಂಬಿಕೆಯೇ ಲೋಕವನ್ನು ಜಯಿಸುವಂಥದ್ದಾಗಿದೆ ಪ್ರಿಯರೇ. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊನೆಯದಾಗಿ ಆ ಮಾತನ್ನು ಮುಗಿಸಿಕೊಂಡು ನಾವು ಈ ಸನ್ಮಾನವನ್ನು ಮುಗಿಸ್ಕೊಳ್ಳೋಣ. ಹಾಂ, 4ನೇ ವಚನ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವೇ ಲೋಕವನ್ನು ಜಯಿಸುವಂಥವರು. ಯೇಸು ದೇವರ ಮಗ ಅಂದರೆ ಏನು? ಈ ಲೋಕಕ್ಕೆ ಬಂದು, ಕುಮಾರನಾಗಿ ಈ ಲೋಕಕ್ಕೆ ಬಂದು, ಮನುಷ್ಯನಾಗಿ ಈ ಲೋಕಕ್ಕೆ ಬಂದು, ನಮ್ಮ ಪಾಪಗಳನ್ನು ಆತನ ಮೇಲೆ ಹೊತ್ತುಕೊಂಡು ನಮಗೆ ಬಿಡುಗಡೆಯನ್ನು ಯೇಸು ತಂದ. ನಾವು ಇನ್ನು ಮೇಲೆ ಪಾಪಿಗಳು ಅಲ್ಲ. ಹಲ್ಲೆಲೂಯಾ. ನಮ್ಮನ್ನು ದೇವರು ಏನು ಮಾಡಿದ್ದಾನೆ? ನೀತಿವಂತರನ್ನಾಗಿ ಮಾಡಿದ್ದಾನೆ. ರಕ್ಷಣೆಯ ಮಾರ್ಗದಲ್ಲಿ ನಮ್ಮ ನಡೆಸಿದ್ದಾನೆ. ಆತನು ನಮ್ಮ ಪಾಪಗಳನ್ನು ತನ್ನ ರಕ್ತದ ಮೂಲಕವಾಗಿ ಪರಿಪೂರ್ಣವಾಗಿ ಏನು ಮಾಡಿದ್ದಾನೆ? ತೊಳೆದು ಹಾಕಿದ್ದಾನೆ ಪ್ರಿಯರೇ. ಆ ವಿಷಯವನ್ನು ನಾವು ತಿಳಿದುಕೊಳ್ಬೇಕು. ಅದರ ಸಲುವಾಗಿ ರಕ್ಷಣೆ ಹೊಂದಿದಂಥವ್ರು ನಾವು ಪಾಪಿಗಳು ಎಂಬುದಾಗಿ ನೀವು ನೆನೆಸಬೇಡ್ರಿ. ನಿಮ್ಮ ಪಾಪಗಳ ಜೀವಿತವನ್ನು ನೀವು ಎಂದಿಗೂ ಕೂಡ ನೆನೆಸಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮ ಬಾಯಿಯಿಂದ ಯಾವಾಗಲೂ ಕೂಡ ಶುಭವೇ ಎನ್ನುವಂಥದ್ದು ಬರಲಿ. ಇವತ್ತಲ್ಲ ನಾಳೆ ನನಗೆ ಖಂಡಿತವಾಗಿ ಆ ಒಂದು ಶುಭ ಕಾರ್ಯ ಆಗುತ್ತೆ. ನನ್ನ ದೇವರು ನನ್ನ ಅವಮಾನವನ್ನು ನೀಗಿಸಿದ್ದಾನೆ, ಅದಕ್ಕೋಸ್ಕರವಾಗಿ ಈ ಮಾತುಗಳನ್ನು ಹೇಳಿದ್ದಾನೆ ಎಂಬುದಾಗಿ ನಾವು ವಿಶ್ವಾಸ ಇಡೋಣ, ನಂಬಿಕೆ ಇಡೋಣ. ಹಲ್ಲೆಲೂಯಾ. ನಂಬಿಕೆ ಇದ್ದರೆ ಖಂಡಿತವಾಗಿ ನಾವೇನು ಮಾಡ್ತೀವಿ? ಜಯಿಸುವಂಥವ್ರು ಆಗ್ತೀವಿ. ಹಲ್ಲೆಲೂಯಾ. ದೇವ್ರಂದ್ರೆ ಏನ್ರಿ? ಈಗ ನಾವು ದೇವ್ರ ಬಳಿಗೆ ಬಂದೀವಂದ್ರೆ ಎಲ್ಲವುಗಳನ್ನು ನಮ್ಮನ್ನು ಪಾರು ಮಾಡ್ತಾನೆ, ದೂರ ಮಾಡ್ತಾನೆ, ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ ಅಂತೇಳಿ ನಂಬಿಕೆಯಿಂದ ಬಂದ ಮೇಲೆ ಖಂಡಿತವಾಗಿ ಆ ನಂಬಿಕೆಯನ್ನು ದೇವ್ರು ಏನು ಮಾಡಲ್ಲ? ಹುಸಿಗೊಳಿಸಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆ ನಂಬಿಕೆಯನ್ನು ದೇವ್ರು ಏನು ಮಾಡ್ತಾನೆ? ತಕ್ಕದ ಹಾಗೆ ಪ್ರತಿಫಲವನ್ನು ಏನು ಮಾಡ್ತಾನೆ? ಆತ ಕೊಡುವಂಥವನಾಗಿದ್ದಾನೆ. ಅದರ ಸಲುವಾಗಿ ಹೇಳ್ತಾ ಇದ್ದ ವಾಕ್ಯ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ. ಯಾರು ಹುಡುಕ್ತಾರೋ? ಈ ಲೋಕದಲ್ಲಿ ಎಷ್ಟೋ ಜನರು, ಈ ಗ್ರಾಮದಲ್ಲಿ ಎಷ್ಟೋ ಜನರು ಇದ್ದಾರೆ. ಹಲ್ಲೆಲೂಯಾ. ಆದರೆ ನಿಜವಾಗಿ ದೇವರನ್ನ ಹುಡುಕುವಂಥವ್ರು ಯಾರು? ನೀವು ಮಾತ್ರ ಆಗಿದ್ದೀರಿ ಪ್ರಿಯರೇ. ಹಲ್ಲೆಲೂಯಾ. ಯಾರು ಹುಡುಕ್ತಾ ಇಲ್ಲ. ಕೆಲವರು ಹುಡುಕ್ತಾರೆ ದೇವ್ರನ್ನೆಲ್ಲಿ? ಕಲ್ಲುಗಳಲ್ಲಿ, ಮರ ಕಟ್ಟಿಗೆಗಳಲ್ಲಿ, ಮನುಷ್ಯರಲ್ಲಿ, ಯಾರೋ ಒಬ್ಬ ವ್ಯಕ್ತಿ ಕೆತ್ತಿದಂಥ ಒಂದು ಬೊಂಬೆಗಳಲ್ಲಿ ಹುಡುಕ್ತಾರೆ ದೇವರನ್ನು. ಯಾವುದೋ ಒಂದು ಸ್ಥಳದಲ್ಲಿ ಹುಡುಕ್ತಾರೆ ದೇವರನ್ನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ದೇವರು ಎಲ್ಲಿದ್ದಾನೆ? ನೀನು ನಂಬಿದರೆ ನಿನ್ನೊಳಗಡೆನೇ ಇದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಯೇಸು ಸ್ವಾಮಿ ವಾಕ್ಯ ಹೇಳುತ್ತೆ, ಈಗೋ ಬಾಗಿಲ ಬಳಿಯಲ್ಲಿ ಬಂದು ನಾನು ತಡ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಊಟ ಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಸಂಗಡ ಅಂದರೆ ಏನ್ರಿ? ಜೊತೆಯಾಗಿ ಇರುವಂಥದ್ದು. ಹಲ್ಲೆಲೂಯಾ. ಊಟ ಅಂದರೆ ಯಾವುದಕ್ಕೆ ಸಾದೃಶ್ಯ? ಊಟ ಎಲ್ಲ ಊಟ ಎಲ್ಲ ಚೆನ್ನಾಗಿದೆ ರೀ, ಕೊರತೆನೇ ಇಲ್ಲ ಅನ್ನೋದಕ್ಕೆ ಸಾದೃಶ್ಯ ಯಾವುದು? ಊಟ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಊಟನೇ ಇಲ್ಲ ರೀ ನಮಗೆ ಅಂತೇಳಿ ಅಂದ್ರೆ ಏನು ಅಂತ ಅರ್ಥ? ಏನೋ ಸಮಸ್ಯೆ ಆದ, ಕೊರತೆ ಇದೆ. ಆದರೆ ಊಟ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ದೇವರನ್ನ ಒಳಗೆ ಬರಮಾಡಿಕೊಂಡಾಗ ಆತನು ತೃಪ್ತಿಕರವಾದ ರೀತಿಯಲ್ಲಿ ನಮ್ಮ ಜೀವಿತವನ್ನು ಸಾಗಿಸ್ತಾನೆ, ನಡೆಸ್ತಾನೆ, ತುಂಬಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಇವತ್ತು ನೀವು 54ನೇ ಅಧ್ಯಾಯ 4ನೇ ವಚನ, ಹೆದರಬೇಡ, ನಿನಗೆ ಅವಮಾನ ಆಗುವುದೇ ಇಲ್ಲ. ಯೆಶಾಯನ ಒಂದು ಗ್ರಂಥ. ಈಗ ಹೇಳಿರ್ತಕ್ಕಂಥ ಮಾತು ಪ್ರಕಟಣೆ ಗ್ರಂಥ 3:20 ಈಗೋ ಬಾಗಿಲನ್ನು ತಟ್ತಾ ಇದ್ದೇನೆ, ಇನ್ನೂ ಕೂಡ ನೀನು ತೆರಿತಾ ಇಲ್ವೇನೋ? ತೆರೆದ್ರೆ ಆತ ನಿನ್ನ ಸಂಗಡ ಬಂದು ಏನು ಮಾಡ್ತಾನೆ? ಊಟ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ದೇವರು ನಮ್ಮ ಅವಮಾನವನ್ನು ನೀಗಿಸೋದಕ್ಕೋಸ್ಕರವಾಗಿ ಮಾತಾಡಿದ್ದಾನೆ. ಅನೇಕರ ಜೀವಿತದಲ್ಲಿ ಇರುವಂಥ ಅವಮಾನಗಳನ್ನು ಆತನು ನೀಗಿಸ್ತಾ ಬಂದಿದ್ದಾನೆ ಪ್ರಿಯರೇ. ಈ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಯಾವುದೇ ಅವಮಾನ ಇರಬಹುದು, ಆ ಅವಮಾನವನ್ನು ನೀಗಿಸಬೇಕು ಎಂಬುದಾಗಿ ಆತನು ಮಾತಾಡಿದ್ದಾನೆ. ಈ ಒಂದು ಜೂನ್ ತಿಂಗಳಿನ ಮೊದಲನೇ ದಿನದಿಂದ ಹಿಡಿದು ಕೊನೆಯ ದಿನದವರೆಗೂ ಕೂಡ ಆತನು ನಿನ್ನ ಜೀವಿತದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಹುಮಾನಗಳನ್ನು ಆತ ನಿನಗೆ ಕೊಡಲಿಕ್ಕಿದ್ದಾನೆ. ಆತನು ಕೊಡುವಂಥದ್ದು ಸಾಮಾನ್ಯವಾಗಿರುವಂಥದ್ದಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರನ್ನು ಹುಡುಕುವವರಿಗೆ ಮಹಾ ಪ್ರತಿಫಲ ಉಂಟು, ಪ್ರತಿಫಲವನ್ನು ಕೊಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇರ. ಆ ವಾಕ್ಯವನ್ನು ನಾವು ನಂಬೋಣ.
ನಮ್ಮ ಅವಮಾನವನ್ನ ದೇವರು ದೂರ ಮಾಡಿದಾನೆ, ನಮ್ಮ ದುಃಖವನ್ನ ದೂರ ಮಾಡಿದಾನೆ, ನಮ್ಮ ನಾಚಿಕೆಯನ್ನ ದೂರ ಮಾಡಿದಾನೆ. ಖಂಡಿತವಾಗಿ ಆತ ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡ್ತಾನೆ. ನಿನ್ನ ಮಕ್ಕಳ ಮದುವೆ ಕಲ್ಯಾಣ ವಿಷಯದಲ್ಲಿ ಆಗಿರ್ಬೋದು, ನಿನ್ನ ಗಂಡನ ರಕ್ಷಣೆ ವಿಷಯದಲ್ಲಿ ಆಗಿರ್ಬೋದು, ನಿನ್ನ ಸೊಸೆ ನಿನ್ನ ಮಕ್ಕಳ ಮೊಮ್ಮಕ್ಕಳ ರಕ್ಷಣೆ ವಿಷಯದಲ್ಲಿ ಆಗಿರ್ಬೋದು. ಯಾವ ವಿಷಯದಲ್ಲಿ ಅವಮಾನಕ್ಕೀಡಾಗ್ತಾ ಇದೆ, ಅಯ್ಯೋ ನಾನು ಹೋದ ಮೇಲೆ ಆಯ್ತು, ಇವರು ರಕ್ಷಣೆ ಮಾರ್ಗದಲ್ಲಿ ನಡೆಯೋದಿಲ್ವಾ ಎನ್ನುವಂತ ಚಿಂತೆ ನಿನಗಿದೆಯೇನು? ಒಂದು ಸಂದರ್ಭದಲ್ಲಿ ದೇವರು ಮಾತಾಡಿದ, ನೀನು ಅದಕ್ಕೆ ಅವಮಾನ ಪಡಬೇಡ. ಖಂಡಿತವಾಗಿ ನಾನು ನಿನ್ನ ಕುಟುಂಬದ ಯಜಮಾನನಾಗಿದ್ದೇನೆ. ಖಂಡಿತವಾಗಿ ಅವರನ್ನು ನಾನು ರಕ್ಷಣೆ ಮಾರ್ಗದಲ್ಲಿ ನಾನು ಕರೆತರುತ್ತೇನೆ. ಖಂಡಿತವಾಗಿ ಅವರ ದುಃಖವನ್ನು ನಾನು ದೂರ ಮಾಡುತ್ತೇನೆ, ಸಂಪೂರ್ಣವಾದ ಬಿಡುಗಡೆ ಕೊಡುತ್ತೇನೆ ಎಂಬುದಾಗಿ ದೇವರು ಮಾತಾಡಿದ. ನಿನ್ನ ಜೀವಿತದಲ್ಲಿ ಆ ದೇವರೇ ಆ ಕಾರ್ಯಗಳನ್ನು ಮಾಡಲಿ. ನೀನು ಅನಾರೋಗ್ಯಕ್ಕೆ ಭಯಪಡಬೇಡ, ಯಾವುದೇ ಸಾಲಕ್ಕೆ ಭಯಪಡಬೇಡ. ದೇವರು ನಿನ್ನ ಅವಮಾನವನ್ನ ಆತನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಆತನೇ ಬಂದು ಮಾತಾಡಿದಾನೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ಹೊಸ ಸೃಷ್ಟಿ. ಪೂರ್ವ ಸಂಗತಿಗಳು ಯಾವೂ ಇಲ್ಲ, ಎಲ್ಲವುಗಳನ್ನು ದೇವರಿನ ಜೀವಿತದಲ್ಲಿ ಹೊಸದಾಗಿ ಮಾಡುತ್ತಾನೆ. ಪ್ರಿಯಳೇ, ಒಂದು ಸಂದರ್ಭದಲ್ಲಿ ನಂಬಿಕೆ ಇಡು, ವಿಶ್ವಾಸ ಇಡು. ಈ ಒಂದು ದೇವರು ಕೊಡಲಿಕ್ಕಿರತಕ್ಕಂಥ ಎಲ್ಲ ಮೇಲುಗಳನ್ನು ನೀನು ಸ್ವತಂತ್ರ ಮಾಡಿಕೊ. ಮಹೋನ್ನತನೇ ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಪ್ಪ. ಬೇಕಾದ ಆತ್ಮಿಕ ಆಹಾರವನ್ನು ನನಗೂ ನಮ್ಮೆಲ್ಲರಿಗೂ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಸ್ವಾಮಿ, ವಾಕ್ಯ ಕರ್ತನೆ ನೋಡುವಾಗಲೇ ಸ್ವಾಮಿ ಎಲ್ಲ ಅಂಶಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಇರುವಂಥ ಅವಮಾನ, ಕರ್ತನೆ ಆತನನ್ನ ನಾನು ಸಾಯಬೇಕು, ನಾನು ಬದುಕಬಾರದು, ನಾನು ಉಳಿಬಾರದು ಎನ್ನುವಂಥ ಸ್ಥಿತಿಗೆ ಈಡು ಮಾಡುವಾಗ ಕರ್ತನೆ ನೀನಾಗಿಯೇ ಅವರ ಜೀವಿತದಲ್ಲಿ ಬಂದು ಅವರ ಅವಮಾನವನ್ನು ದೂರ ಮಾಡಿ ಅವರ ಜೀವಿತದಲ್ಲಿ ಬಲವಾದ ಬಿಡುಗಡೆಯನ್ನು ಕೊಟ್ಟಿದೆಯಪ್ಪ. ಸ್ತೋತ್ರ ಸ್ವಾಮಿ. ಬಂದಿರುವಂಥವ್ರ ಜೀವಿತದಲ್ಲಿ ಯಾರಿಗಾದ್ರೂ ಅವಮಾನಗಳು ಇದ್ರೆ, ಅವಮಾನ ಆಗುವಂಥ ಪರಿಸ್ಥಿತಿಗಳಿದ್ರೆ ಅವರ ಜೀವಿತದಲ್ಲಿಯೂ ಕರ್ತನೆ ನೀನು ಕಾರ್ಯ ಮಾಡಿ ಸಂಪೂರ್ಣವಾದಂಥ ಸಹಾಯ ಒದಗಿಸಿಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡಿ. ಬೇರೆದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ಆಮೇನ್ ಆಮೇನ್. ನಮ್ಮ ತಂದೆಯ ದೇವರು ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತ ಅನ್ಯೋನ್ಯತೆ ನಡೆಸೋಕೆ ಅಲಂಕರಿಸೋಕೆ ಕೂಡಿ ಬಂದಿರತಕ್ಕಂಥ ದೇವರ ಸಂಗಡಲು ಸದ್ಭಕ್ತರ ಸಂಗಡಲು ಯಾವತ್ ಪ್ರಪಂಚದ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್ ಆಮೇನ್ ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತಕಾಲ ನಾಶನ, ಸಕಲ ನೋವುಗಳಿಗೆ ಅನಂತಕಾಲ ನಾಶನ, ಸಕಲ ವ್ಯಾಧಿಗಳಿಗೆ ಅನಂತಕಾಲ ನಾಶನ, ಸಕಲ ಸಾಲಗಳಿಗೆ ಅನಂತಕಾಲ ನಾಶನ, ಸಕಲ ಸಮಸ್ಯೆಗಳಿಗೆ ಅನಂತಕಾಲ ನಾಶನ, ಸಕಲ ಶಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ. ಆಮೇನ್ ಆಮೇನ್ ಆಮೇನ್. ಇಂಥ ಬಂದೆವೋ ನಿನ್ನ ಮಕ್ಕಳಾದ ನಾವು, ನಿನ್ನನ್ನೇ ಅರಸಿ ಬಂದೆವೋ. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸೋ. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸೋ. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ಎಲ್ಲರನ್ನು. ಆಮೇನ್ ಆಮೇನ್ ಆಮೇನ್. बोलो यीशु क्रिस्त महाराज की. ಅತಿ ಬೇಗನೆ ಬರಲಿರುವ ಕ್ರಿಸ್ತೇಸು ಮಹಾರಾಜ್ ಗೆ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆಮೆನ್ ಆಮೆನ್.